ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಮಧು ಬಿ ಸೂದನ್, ಪ್ರೇರಣಾ ಅಕಾಡೆಮಿ ಕಡೆಯಿಂದ ತಮ್ಮೆಲ್ಲರಿಗೂ ಈ ಪ್ರೇರಣಾ ಅಕಾಡೆಮಿಗೆ ಸ್ವಾಗತವನ್ನು ಬಯಸುತ್ತಾ, ಎಂದಿನಂತೆ ನಾವು ಒಂದು ಸ್ವಾಮಿ ವಿವೇಕಾನಂದ ಅವರು ಹೇಳಿರ್ತಕ್ಕಂಥ ಒಂದು ವಾಣಿಯೊಂದಿಗೆ ನಮ್ಮ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಸ್ವಾಮಿ ವಿವೇಕಾನಂದ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬ್ಯುಸಿ ಅಂತ. ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಈಸಿ ಆಗಬೇಕಾದ್ರೆ ನಾವೇನಾಗಬೇಕು, ಆ ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು ಅಂತ ಅರ್ಥ. ಬಟ್ ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ. ಅಂದರೆ ನಾವು ಸೋಮಾರಿ ಆಗಿತ್ತಂದರೆ ಯಾವುದೂ ಸಹ ಈಸಿ ಆಗಲ್ಲ. ಈ ಒಂದು ಥಾಟನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸ್ಕೊಳ್ಳೋಣ. ಅಂದರೆ ನಾವು ಯಾವುದೇ ಒಂದು ಕೆಲಸ, ಈಗ ನಾವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರೋದ್ರಿಂದ ನಾವು ಆ ಫೀಲ್ಡಲ್ಲಿ ಬ್ಯುಸಿ ಆಗಿತ್ತಂದರೆ ನಮಗೆ ಈಸಿ ಆಗ್ತದೆ. ಒಂದು ವೇಳೆ ನಾವು ಲೇಜಿಯಾಗಿ ಆವಾಗ ನಮ್ಮ ಮನಸ್ಸು ಬಂದಾಗ ಓದೋದು ಈ ರೀತಿ ಮಾಡ್ತಾಯಿದ್ದೀವಿ ಅಂದರೆ ಅದು ನಮಗೆ ಖಂಡಿತವಾಗಿಯೂ ಕಷ್ಟ ಆಗಿರುತ್ತೆ. ಅದಕ್ಕೆ ನಾವು ಅದೇ ಫೀಲ್ಡಲ್ಲಿ ಬ್ಯುಸಿಯಾಗಿ ನಮ್ಮ ಒಂದು ಕಾಂಪಿಟೇಟಿವ್ ಏನಿದೆಯಲ್ಲ ಅದನ್ನು ಸಕ್ಸಸ್ ಮಾಡುವ ಅನ್ನೋ ಒಂದು ಉದ್ದೇಶದೊಂದಿಗೆ ನಾವು ಈ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಎಂದಿನಂತೆ ನಾವು ಈ ಒಂದು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇದು ನಮ್ಮ ಪ್ರಶ್ನೋತ್ತರಗಳ ಮೂರನೇ ವಿಡಿಯೋ ಆಗಿರುತ್ತೆ. ನಾವು ಈಗಾಗಲೇ 1 ಮತ್ತು 2 ನೋಡಿದ್ದೆ. ಅಂದರೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂತಹ ವಿವಿಧ ರೀತಿಯ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳ ಜೊತೆಗೆ ಅವುಗಳ ಸಂಕ್ಷಿಪ್ತ ಉತ್ತರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು 3ನೇ ವಿಡಿಯೋವನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ನಾನು ಒಂದು ಪ್ರಶ್ನೆ ತೆಗೆದುಕೊಂಡಿದ್ದೇನೆ. ಇದು ಆಲ್ರೆಡಿ KS ಎಕ್ಸಾಮಲ್ಲಿ ಅರೈಸ್ ಇರತಕ್ಕಂತಹ ಒಂದು ಪ್ರಶ್ನೆ ಆಗಿದ್ದು, ಒಂದು ಅರೆವಾಹಕದ ವಾಹಕತ್ವವು. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಅರೆವಾಹಕದ ವಾಹಕತ್ವ. ಅಂದರೆ ನಮಗೆ ಅರೆವಾಹಕದ ಬಗ್ಗೆ ನಮಗೆ ಅರಿವಿದ್ದಾಗ ನಾವು ಅದಕ್ಕೆ ಉತ್ತರ ಕೊಡೋಕ್ಕೆ ಈಸಿ ಆಗ್ತದೆ. ಅಂದರೆ ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಏನಿದೆ ಅಂದರೆ ಅತ್ಯಧಿಕ, ಅಂದರೆ ಅರೆವಾಹಕದ ವಾಹಕತ್ವವು ಅತ್ಯಧಿಕವಾಗಿರುತ್ತದೆ, ಅಪರಿಮಿತವಾಗಿರುತ್ತದೆ, ಕಡಿಮೆ ಆಗಿರುತ್ತದೆ ಮತ್ತು 0 ಆಗಿರುತ್ತದೆ ಅಂತ. ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಈ 4ರಲ್ಲಿ ನಾವು ಒಂದು ಐಡೆಂಟಿಫೈ ಮಾಡಬೇಕಾಗಿದೆ. ಇಲ್ಲಿ ನಮಗೆ ಅರೆವಾಹಕದ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿದ್ದಾಗ ನಾವು ಉತ್ತರವನ್ನು ಐಡೆಂಟಿಫೈ ಮಾಡಬಹುದಾಗಿದೆ. ಇದು ಸರಿಯಾದ ಉತ್ತರ ಅಪರಿಮಿತ ಅಂತ. ಅಂದರೆ ಯಾವುದೇ ಒಂದು ಅರೆವಾಹಕದ ವಾಹಕತ್ವವು ಅಪರಿಮಿತವಾಗಿರುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊತ ಹೋಗೋಣ. ಇಲ್ಲಿ ವಾಹಕ, ಅವಾಹಕ ಮತ್ತು ಅರೆವಾಹಕ ಅಂತ 3 ರೀತಿಯ ವಸ್ತುಗಳು ಇರ್ತವೆ. ಅಂದರೆ ಯಾವ ವಸ್ತುಗಳು ವಾಹಕಗಳನ್ನು ಇಂಗ್ಲೀಷಲ್ಲಿ ಕಂಡಕ್ಟರ್ಸ್ ಅಂತ ಕರೀತಾರೆ. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡ್ತವೆಯೋ ಅಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ, ವಾಹಕಗಳು ಅಂತ ನಾವು ಕರಿತೀವಿ. ಇನ್ನು ಸಹಜವಾಗಿ ಈ ವಾಹಕಗಳು ಅಂದರೆ ಹೆಚ್ಚು ವಿದ್ಯುತ್ತನ್ನು ತನ್ನ ಮೂಲಕ ಸರಬರಾಜು ಮಾಡುವಂಥ ವಸ್ತುಗಳು ಯಾವಾಗಿರುತ್ತಪ್ಪ ಅಂತ ಅವನ್ನು ನಾವು ಲೋಹಗಳು ಅಂತ ಕರಿತೀವಿ. ಅಂದರೆ ಲೋಹಗಳಲ್ಲಿ ವಾಹಕತೆ ಹೆಚ್ಚಾಗಿರುತ್ತದೆ. ಅಂದರೆ ನಾವು ನೋಡ್ತಾ ಇದ್ದೀವಿ, ವಿವಿಧ ಲೋಹಗಳು ನಮಗೆಲ್ಲ ಗೊತ್ತೇ ಇದೆ. ಯಾವುದಾವುದು ತಾಮ್ರ, ಚಿನ್ನ, ಬೆಳ್ಳಿ ಇವೆಲ್ಲವೂ ಸಹ ವಾಹಕಗಳಾಗಿದ್ದಾವೆ. ಈ ವಾಹಕಗಳು ಏನು ಮಾಡ್ತವೆ, ತನ್ನ ಮೂಲಕ ವಿದ್ಯುತ್ತನ್ನು ಸರಬರಾಜು ಚೆನ್ನಾಗಿ ಮಾಡ್ತಾ ಇರ್ತವೆ. ಅದರ ಕಂಡಕ್ಟೆನ್ಸಿ ಚೆನ್ನಾಗಿರುತ್ತೆ. ಇನ್ನು ವಾಹಕಗಳು ನಾವು ನೋಡ್ತಾ ಇದ್ದೀವಿ, ಅಂದರೆ ನಾವು ತಂತಿಗಳು ಬಳಸ್ತಾ ಇದ್ದೀವಲ್ಲ, ಆ ಒಂದು ತಂತಿಗಳು ಅಲ್ಲಿ ನಮಗೆ ಸ್ಲೈಡಲ್ಲಿ ಕಾಣಿಸ್ತಾ ಇದೆ, ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ ಅಂತ. ಹೊದಿಕೆ ಇದೆ ನೋಡ್ರಿ, ಅದು ಅವಾಹಕ ಆಗಿದೆ. ಅಲ್ಲಿ ತಂತಿ ಇದೆ, ಅದು ವಾಹಕ. ಅಂದರೆ ಅದರ ಮೂಲಕ ವಿದ್ಯುತ್ತು ಸರಬರಾಜು ಆಗ್ತಾ ಇರುತ್ತೆ. ಅದಕ್ಕೆ ನಾವು ಅದನ್ನು ವಾಹಕ ಅಂತ ನಾವು ಕರಿತೀವಿ. ಇನ್ನು ವಾಹಕಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊಂಡಾಗ ನಾನು ಆಗಲೇ ಹೇಳಿದಂಗೆ ಲೋಹಗಳು ಅಂದರೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಅಂದರೆ ಲೋಹಗಳೆಲ್ಲ ಉತ್ತಮ ವಾಹಕಗಳಾಗಿದ್ದಾವೆ. ಈ ಲೋಹಗಳಲ್ಲಿ ಅತಿ ಹೆಚ್ಚು ಕಂಡಕ್ಟಿವಿಟಿ ಅಂದರೆ ಹೆಚ್ಚಿಗೆ ವಾಹಕತ್ವವನ್ನು ಹೊಂದಿರತಕ್ಕಂಥ ಒಂದು ಲೋಹ ಯಾವುದಪ್ಪ ಅಂದರೆ ಅಲ್ಲಿ ಬೆಳ್ಳಿ ಅಂತ, ಸಿಲ್ವರ್. ಪ್ರಶ್ನೆ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ, ನೆನಪಿಟ್ಕೋಬೇಕು. ಅತಿ ಹೆಚ್ಚು ವಾಹಕತ್ವ ಗುಣವನ್ನು ಹೊಂದಿರತಕ್ಕಂತಹ ಲೋಹ ಯಾವುದು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಯಾವುದಪ್ಪ ಅಂದರೆ ಆ ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾವು ಒಂದನೇದಾಗಿ ಯಾವುದಿದೆ, ಬೆಳ್ಳಿ ಇದೆ, ಅದರ ನಂತರ ತಾಮ್ರ ಇದೆ, ಅದರ ನಂತರ ಚಿನ್ನ ಇದೆ, ಅಲ್ಯೂಮಿನಿಯಂ. ಈ ರೀತಿ ಬೇರೆ ಬೇರೆ ಲೋಹಗಳ ಒಂದು ಕಂಡಕ್ಟಿವಿಟಿ ಸಹ ಅಲ್ಲಿ ನಮ್ಮ ಸ್ಲೈಡಲ್ಲಿ ಕಾಣಿಸ್ತಾ ಇದೆ. ಅದು ಸ್ವಲ್ಪ ನಾವು ಗಮನ ಇಟ್ಕೊಂಡಿರಬೇಕಾಗಿದೆ. ಎಲ್ಲೇ ಪ್ರಶ್ನೆ ಬಂತಂದರೂ ಸಹ ಅದನ್ನು ನಾವು ಬಳಕೆ ಮಾಡ್ಕೋಬಹುದಾಗಿದೆ. ಈ ರೀತಿ ಲೋಹಗಳು ಒಳ್ಳೆಯ ಕಂಡಕ್ಟರ್ಸ್ ಆಗಿದೆ. ಬೆಳ್ಳಿ ಒಂದು ಉತ್ತಮವಾದ ಕಂಡಕ್ಟಿವಿಟಿ ಇರ್ತಕ್ಕಂಥ ಒಂದು ಲೋಹ ಆಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅವಾಹಕಗಳಂದರೆ ಅದನ್ನು ಇಂಗ್ಲೀಷಲ್ಲಿ ಇನ್ಸುಲೇಟರ್ಸ್ ಅಂತ ಕರಿತೀವಿ. ವಿದ್ಯುತ್ತನ್ನು ಹರಿಯಲು ಬಿಡದೇ ಇರತಕ್ಕಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಅವಾಹಕಗಳು ಅಂತ ಕರಿತೀವಿ. ಯಾವ ವಸ್ತುಗಳು ತನ್ನ ಮೂಲಕ ವಿದ್ಯುತ್ತನ್ನು ಸರಬರಾಜು ಮಾಡುವುದಿಲ್ಲವೋ ಅಂತಹ ವಸ್ತುಗಳಿಗೆ ನಾವು ಅವಾಹಕಗಳು ಅಥವಾ ಇನ್ಸುಲೇಟರ್ಸ್ ಅಂತ ನಾವು ಕರಿತೀವಿ. ವಿದ್ಯುತ್ತನ್ನು ಹರಿಯಲು ಬಿಡದೇ ಇರತಕ್ಕಂಥ ವಸ್ತುಗಳು ಯಾವಪ್ಪ ಅಂದರೆ ಅಲೋಹಗಳು, ನಾನ್ ಮೆಟಲ್ಸ್ ಅಂತ ಏನು ಕರಿತೀವಿಲ್ಲ, ಅದನ್ನು ಏನಂತ ಕರಿತೀವಿ ನಾವು ಅವಾಹಕಗಳು ಅಂತ ಕರಿತೀವಿ. ಅಲ್ಲಿ ನಾವು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. ನಾವು ಪ್ಲಾಸ್ಟಿಕ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ವುಡ್ ಆಗಿರ್ಬೋದು, ದಾರ ಆಗಿರ್ಬೋದು,
ಇವೆಲ್ಲವೂ ಸಹ ಏನಾಗಿದ್ದಾವೆ ಅವಾಹಕಗಳಿಗೆ ಉದಾಹರಣೆ ಆಗಿದ್ದಾವೆ. ಇನ್ನು ನೆಕ್ಸ್ಟು ಈ ಅವಾಹಕಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ, ಅವಾಹಕಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ ಅಂದರೆ ನಾವು ಆಗಲೇ ಆ ಒಂದು ಹಿಂದಿನ ಸ್ಲೈಡಲ್ಲಿ ನೋಡಿದ್ವಿ, ಒಂದು ವೈನ ಸುತ್ತ ಇರ್ತಕ್ಕಂಥ ಹೊದಿಕೆ ಸಹ ಒಂದು ಅವಾಹಕವಾಗಿದೆ. ಅದು ನಮ್ಮ ಅಪಘಾತಗಳನ್ನು ತಡೀತಾ ಇರುತ್ತೆ. ಯಾವುದು ವಾಹಕದ ಸುತ್ತಲೂ ಇರತಕ್ಕಂತಹ ಅವಾಹಕದ ಹೊದಿಕೆ. ಅದೇ ರೀತಿ ನಾವು ಇಲ್ಲಿ ಈ ಸ್ಲೈಡಲ್ಲಿ ನೋಡ್ತಾ ಇದ್ದೀವಿ, ವಿಭಿನ್ನ ರೀತಿಯ ನಾವು ಅವಾಹಕಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀವಿ. ಇವೆಲ್ಲ ಎಲ್ಲಿ ನಮ್ಮ ಎಲೆಕ್ಟ್ರಿಕ್ ಕಂಬಗಳಲ್ಲಿ ಇರ್ತಕ್ಕಂತಹ ಡಿಸ್ಕ್ ಇನ್ಸುಲೇಟರ್ ಆಗಿರ್ಬೋದು, ಪೋಸ್ಟ್ ಇನ್ಸುಲೇಟರು, ನೆಕ್ಸ್ಟು ಈ ರೀತಿ ವಿಭಿನ್ನ ಈ ಉಪಕರಣಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ಬಳಸ್ತಾ ಇದ್ದೀವಿ. ಯಾಕಂದರೆ ಇವೆಲ್ಲ ಅವಾಹಕಗಳಾಗಿ ಇವು ವಿದ್ಯುತ್ತಿನ ಅಪಘಾತಗಳನ್ನು ತಡೀತವೆ, ಅದಕ್ಕೆ ಅವನ್ನು ನಾವು ಬಳಸ್ತಾ ಇದ್ದೀವಿ. ಇಂಗ್ಲೀಷಲ್ಲಿ ಇನ್ಸುಲೇಟರ್ಸ್ ಅಂತ ಕರಿತೀವಿ. ಇನ್ನೊಂದು ರೀತಿಯ ವಸ್ತುಗಳಿದ್ದಾವೆ, ಅವುಗಳನ್ನು ಏನಂತ ಕರಿತೀವಿ ನಾವು ಅರೆವಾಹಕಗಳು. ಇದಕ್ಕೆ ಇಂಗ್ಲೀಷಲ್ಲಿ ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಅಂದರೆ ಇವು ಆ ಕಡೆ ಉತ್ತಮ ವಾಹಕಗಳು ಆಗಿರಲ್ಲ, ಅವಾಹಕಗಳು ಆಗಿರಲ್ಲ, ಅವುಗಳ ಮಧ್ಯದ ಒಂದು ಲಕ್ಷಣಗಳನ್ನು ಹೊಂದಿರುತ್ತವೆ. ಅಂದರೆ ವಾಹಕ ಮತ್ತು ಅವಾಹಕದ ಮಧ್ಯೆ ಇರ್ತಕ್ಕಂಥ ಒಂದು ವಾಹಕದ ಗುಣ ಹೊಂದಿರತಕ್ಕಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ ಅರೆವಾಹಕಗಳು ಅಥವಾ ಸೆಮಿ ಕಂಡಕ್ಟರ್ಸ್. ಇದಕ್ಕೆ ಇನ್ನೊಂದು ಹೆಸರೇನಿದೆ ಲೋಹಾಭ ಅಂತ. ಲೋಹಾಭ ಅಂತ ಕರಿತೀವಿ. ಅದಕ್ಕೆ ಮೆಟಲಾಯ್ಡ್ಸ್ ಅಂತಲೂ ಕರಿತಾ ಇರ್ತೀವಿ. ಅಲ್ಲಿ ನಾವು ಉದಾಹರಣೆ ಅಂದರೆ ಲೋಹಭಗಳಿಗೆ ಸಿಲಿಕಾನ್, ಜರ್ಮೇನಿಯಂ, ಸೆಲಿನಿಯಂ ಈ ರೀತಿ ಇವನ್ನೆಲ್ಲ ನಾವೇನಂತ ಕರಿತೀವಿ ಲೋಹಾಭ ಅಥವಾ ಅರೆವಾಹಕಗಳು ಅಂತ ಕರಿತೀವಿ. ಪ್ರಶ್ನೆ ಕೇಳ್ಬೋದು, ಕೆಲವೊಂದು ಧಾತುಗಳು ಕೊಟ್ಬಿಟ್ಟು ಇವುಗಳಲ್ಲಿ ಅರೆವಾಹಕ ಅಥವಾ ಲೋಹಾಭ ಅಥವಾ ಮೆಟಲಾಯ್ಡ್ ಯಾವುದು ಅಂತ ಕೇಳಿದಾಗ ನಮ್ಗೆ ಗೊತ್ತಿರಬೇಕು. ಸಿಲಿಕಾನ್, ಜರ್ಮೇನಿಯಂ ಇವೆಲ್ಲವೂ ಸಹ ಏನಾಗಿದ್ದಾವೆ ಲೋಹಾಭಗಳು ಅಥವಾ ಮೆಟಲಾಯ್ಡ್ಗಳಾಗಿದ್ದಾವೆ. ಇನ್ನು ಇದೇನಿದೆ ಕಂಡಕ್ಟಿವಿಟಿ ನೋಡಿ, ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ ಏನಾಗ್ತಾ ಇದೆ, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂದರೆ ರೋಧ ಅಂತ ಕರಿತೀವಿ. ರೋಧ ಅಂದರೆ ವಿದ್ಯುತ್ತನ್ನು ಸರಬರಾಜು ಆಗೋದನ್ನು ತಡೆಯುವಂಥ ಒಂದನ್ನು ವಿದ್ಯುತ್ ರೋಧ ಅಂತ ಕರಿತೀವಿ. ಈ ವಾಹಕಗಳಲ್ಲಿ ವಿದ್ಯುತ್ ರೋಧ ಕಡಿಮೆ ಇರುತ್ತೆ, ಅವಾಹಕದಲ್ಲಿ ವಿದ್ಯುತ್ ರೋಧ ಹೆಚ್ಚಾಗಿರುತ್ತೆ. ಅದನ್ನು ಏನಂತ ಕರಿತೀವಿ ನಾವು ವಿದ್ಯುತ್ ರೋಧ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಪ್ರಶ್ನೆ ನಾವು ಯಾವ ರೀತಿ ರೈಸ್ ಮಾಡ್ಬೋದು, ಈ ಲೋಹಗಳು ಕೆಲವೊಂದು ಲೋಹಗಳು ಕೊಟ್ಬಿಟ್ಟು ಮತ್ತು ಅಲೋಹಗಳು ಕೊಟ್ಬಿಟ್ಟು ಇದರಲ್ಲಿ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಹೆಚ್ಚಾಗಿರ್ತಕ್ಕಂತಹ ಅಥವಾ ಕಡಿಮೆ ಇರ್ತಕ್ಕಂತಹ ಒಂದು ವಸ್ತು ಯಾವುದು ಅಂತ ಕೇಳಿದಾಗ ನಾವು ನೆನಪಿಟ್ಕೊಳ್ಬೇಕು. ಆ ಲೋಹಗಳಲ್ಲಿ ಅಂದರೆ ನಾವು ಆಗಲೇ ನೋಡಿದ್ವಲ್ಲ, ಬೆಳ್ಳಿ, ತಾಮ್ರ, ಚಿನ್ನ ಇವುಗಳಲ್ಲಿ ಕಡಿಮೆ ಇರುತ್ತೆ ರೆಸಿಸ್ಟೆನ್ಸ್ ಅಂತಂತಂದು, ಅದು ರೋಧ ಅನ್ನುವುದು. ಇನ್ನು ಅಲೋಹಗಳು ಅಥವಾ ಅವಾಹಕಗಳಂತ ಏನು ಕರಿತೀವಲ್ಲ, ಗ್ಲಾಸ್, ರಬ್ಬರ್, ಪ್ಲಾಸ್ಟಿಕ್ ಇವೆಲ್ಲದರಲ್ಲಿ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಏನು ರೆಸಿಸ್ಟೆನ್ಸ್, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅನ್ನುವಂಥದ್ದು ನೆನಪಿಟ್ಕೊಂಡಿರಬೇಕಾಗಿರುತ್ತೆ. ಇನ್ನು ಅರೆವಾಹಕಗಳು ಸೆಮಿ ಕಂಡಕ್ಟರ್ಸನ್ನು ನಾವು ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ, ಇವೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸುವಂಥ ಎಲೆಕ್ಟ್ರಾನಿಕ್ ಉಪಕರಣಗಳಿದಾವಲ್ಲ, ಮ್ಯಾಕ್ಸಿಮಮ್ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ನಾವು ಇವೆಲ್ಲ ನಾವು ನೋಡ್ಬೋದಾಗಿದೆ. ಈ ರೆಜಿಸ್ಟರ್ ಇರ್ಬೋದು, ಕೆಪಾಸಿಟರ್ ಇರ್ಬೋದು, ಟ್ರಾನ್ಸಿಸ್ಟರ್ಸ್ ಇರ್ಬೋದು, ಡಯೋಡ್ಸ್ ಇರ್ಬೋದು, ಇವೆಲ್ಲವೂ ಸಹ ಯಾವುದರಿಂದ ಆಗಿರ್ತಕ್ಕಂಥದ್ದು ಅರೆವಾಹಕಗಳಿಂದ ಆಗಿರ್ತಕ್ಕಂಥದ್ದು. ಇವೆಲ್ಲವೂ ಅರೆವಾಹಕಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸ್ತಾ ಇದ್ದೀವಿ. ಇನ್ನು ನಮ್ಮ ಈ ಪಿರಿಯಾಡಿಕ್ ಟೇಬಲಲ್ಲಿ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಮೆಟಲ್ಸ್ ಇದ್ದಾವೆ, ನಾನ್ ಮೆಟಲ್ಸು ಮತ್ತು ಮೆಟಲಾಯ್ಡ್ಸ್ ಅಂದರೆ ಲೋಹ, ಅಲೋಹ ಮತ್ತು ಲೋಹಾಭಗಳಂತ ಏನು ಕರಿತೀವಲ್ಲ, ಅಲ್ಲಿ ನಾವು ನೋಡ್ಬೋದಾಗಿದೆ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್. ಅಲ್ಲಿ ಆ ಕಲರಲ್ಲಿರ್ತಕ್ಕಂಥವೆಲ್ಲವೂ ಸಹ ನಮಗೇನಾಗಿದ್ದಾವೆ ಸೆಮಿ ಕಂಡಕ್ಟರ್ಸ್ ಅಥವಾ ಲೋಹಾಭಗಳು ಅಂತ ಕರಿತೀವಿ. ಇನ್ನು ಉಳಿದಂಗೆ ಹೈಡ್ರೋಜನ್, ಹೀಲಿಯಂ ಅವೆಲ್ಲವೂ ಸಹ ಏನಾಗಿದ್ದಾವೆ ನಾನ್ ಮೆಟಲ್ಸ್, ಅಲೋಹಗಳಾಗಿದ್ದಾವೆ. ಇದು ಅವಾಹಕಗಳಾಗಿದ್ದಾವೆ. ಉಳಿದಂತೆ ಇರ್ತಕ್ಕಂತಹ ಎಲ್ಲ ಮೆಟಲ್ಸ್ ಅಂತ ಏನು ಕರಿತೀವಿ ಅವೆಲ್ಲ ವಾಹಕಗಳಾಗಿದ್ದಾವೆ. ನಾವು ಮೆಟಲಾಯ್ಡ್ಗಳು ಯಾವುವು, ಮೆಟಲ್ಸ್ ಯಾವುವು, ನಾನ್ ಮೆಟಲ್ಸ್ ಯಾವುವು ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬಹುದಾಗಿದೆ. ಈ ಒಂದು ನಮ್ಮ ಪಿರಿಯಾಡಿಕ್ ಟೇಬಲ್ ಆವರ್ತ ಕೋಷ್ಟಕದ ಒಂದು ಸಹಾಯದಿಂದ ಅಲ್ಲಿ ನಾವು ತಿಳ್ಕೊಬಹುದಾಗಿದೆ. ಅದರಲ್ಲಿ ಯಾವುದೇ ರೀತಿಯ ಒಂದು ನಮಗೆ ಎಲಿಮೆಂಟ್ ಅಥವಾ ಧಾತು ಕೊಟ್ಟರೂ ಸಹ ನಾವು ಯಾವುದು ಲೋಹ, ಯಾವುದು ಅಲೋಹ, ಯಾವುದು ಲೋಹಾಭ ಅಂತಲೂ ನಾವು ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗಿರುತ್ತೆ. ಇನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದಂತೆ ಕೆಲವೊಂದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಧಾತುಗಳು ಅಥವಾ ವಸ್ತುಗಳನ್ನು ತೆಗೆದುಕೊಂಡಿದ್ದೇನೆ. ಅವುಗಳಲ್ಲಿ ಜೋಡಣೆ ಮಾಡಬೇಕಾಗಿದೆ. ಇದು ಬಂದಿರತಕ್ಕಂಥ ಒಂದು ಕ್ವಶನ್ ಆಗಿದ್ದು KSL ಎಕ್ಸಾಮಲ್ಲೇ ಬಂದಿರತಕ್ಕಂಥ ಕ್ವಶನ್ನು. ಇಲ್ಲಿ ತಾಮ್ರ, ಸಿಲಿಕಾನ್, ಆಸವಿತ ನೀರು ಕೊಟ್ಟಿದ್ದಾರೆ. ಈ ಕಡೆ ಅರೆವಾಹಕ, ವಾಹಕ, ಅವಾಹಕ ಅಂತ ಕೊಟ್ಟಿದ್ದಾರೆ. ಅಂದರೆ ತಾಮ್ರಗೆ ಏನಾಗಿದೆ, ಸಿಲಿಕಾನ್ ಏನಾಗಿದೆ, ಆಸವಿತ ನೀರು ಏನಾಗಿದೆ ಅಂತ ನಾವು ತಿಳ್ಕೊಂಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಇಲ್ಲಿ ನಮಗೆಲ್ಲ ಗೊತ್ತೇ ಇದೆ ತಾಮ್ರ ಏನಾಗಿದೆ ವಾಹಕ ಆಗಿದೆ. ಅಂದರೆ ವಾಹಕಕ್ಕೆ ರಿಲೇಟೆಡ್ ಆಗಿ ಬಿ, ಒಂದನೇದಕ್ಕೆ ಬಿ ಕ್ರಮಾನುಗತವಾಗಿ ಬಿ ಅಲ್ಲಿ ನಮಗೆ 2 ಮತ್ತು 4ರಲ್ಲಿ ಬಿ ಇದೆ. ಆದ್ದರಿಂದ ನಾವು 2 ಮತ್ತು 4 ಅಂತ ಡಿಸೈಡ್ ಮಾಡಬೇಕಾಗಿದೆ. ನೆಕ್ಸ್ಟ್ ಸಿಲಿಕಾನ್ ಇದೆ. ಸಿಲಿಕಾನ್ ನಮ್ಗೆ ಗೊತ್ತೇ ಇದೆ. ಸಿಲಿಕಾನ್ ಏನಿದೆ, ಸಿಲಿಕಾನ್ ಒಂದು
ಅರೆವಾಹಕವಾಗಿರೋದ್ರಿಂದ ಬಿ ಆದಮೇಲೆ ಎ ಇರಬೇಕು. ಬಿ ಆದಮೇಲೆ ಎ ಅಂತ ನೋಡಿದರೆ ಆಸವಿತ ನೀರು ಒಂದು ಅವಾಹಕ ಆಗಿರೋದ್ರಿಂದ BAC ಅಂದರೆ ಸೆಕೆಂಡ್ ಆಪ್ಷನ್ನು ಕರೆಕ್ಟ್ ಆಗಿದೆ. ಈ ರೀತಿಯಾಗಿ ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಈಗ ಆಸವಿತ ನೀರು ನಮ್ಗೆ ಗೊತ್ತಿರಲ್ಲ, ಇದೇನು ವಾಹಕನ ಅವಾಹಕನ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡಾಗ ಮೇಲಿನ ಎರಡು ಗೊತ್ತಿದೆ, ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದಾಗಿದೆ. ಇನ್ನು ಆಸವಿತ ನೀರು ಅದು ಖಂಡಿತವಾಗಿಯೂ ಏನಾಗಿದೆಯಪ್ಪ ಅಂದರೆ ಅವಾಹಕನೇ ಆಗಿರುತ್ತೆ. ಇನ್ನು ಅಯೋಡೈಸ್ಡ್ ನೀರು ಅಂದರೆ ಲವಣಗಳೇನಾದರೂ ಇತ್ತಂದರೆ ಅದು ವಾಹಕ ಆಗಿರುತ್ತೆ. ಇಲ್ಲ ಆಸವಿತ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಲವಣಗಳು ಇರಲಾರ್ದ ಒಂದು ಕಾರಣಕ್ಕಾಗಿ ಅದೊಂದು ಏನಾಗಿದೆ ಅವಾಹಕ ಆಗಿರುತ್ತದೆ. ಆದ್ದರಿಂದ ನಮಗೆ ಸರಿಯಾದ ಉತ್ತರ ಎರಡನೇದು BAC ಅಂತ. ನೆಕ್ಸ್ಟು ಇಲ್ಲಿ ವಿದ್ಯುತ್ ಮಂಡಲದ ಸಂರಕ್ಷಣಾ ಸಾಧನ, ಇದು PSI ಎಕ್ಸಾಮಲ್ಲಿ ರೈಸ್ ಆಗಿರ್ತಕ್ಕಂಥ ಒಂದು ಕ್ವಶನ್ನು. ಇಲ್ಲಿ ವಿದ್ಯುತ್ ಮಂಡಲ ಇರ್ತದೆ, ನಮ್ಮ ಮನೆಯಲ್ಲಿಗೆಲ್ಲ ವಿದ್ಯುತ್ ಮಂಡಲ ಇರ್ತದೆ. ಆ ವಿದ್ಯುತ್ ಮಂಡಲವನ್ನು ರಕ್ಷಣೆ ಮಾಡುವಂತಹ ಒಂದು ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ. ಅಲ್ಲಿ ಈಸಿಯಾಗಿದೆ ಕ್ವಶನ್ನು. ಸ್ವಿಚ್ ಇದೆ, ಫ್ಯೂಸ್ ಇದೆ, ಅವಾಹಕ ಹೊದಿಕೆ ಇದೆ, ವಿದ್ಯುತ್ ಸಾಧನ ಅಂತಿದೆ. ಇಲ್ಲಿ ನಾವು ಐಡೆಂಟಿಫೈ ಮಾಡಿದಾಗ ಸ್ವಿಚ್ ಅಂತೂ ನಮ್ಗೆ ಗೊತ್ತೇ ಇದೆ. ನಾವು ಸ್ವಿಚ್ ಏನಕ್ಕೆ ಬಳಸ್ತಾ ಇದ್ದೀವಿ, ನಮ್ಗೆ ಅನಿಸ್ಬೋದು ಸ್ವಿಚ್ಚೇ ಇರ್ಬೋದು ಅಂತ. ಅಲ್ಲ, ಸ್ವಿಚ್ ನಾವು ಏನು ಮಾಡ್ತಾಯಿದ್ದೀವಿ, ಮಂಡಲವನ್ನು ತೆಗೆಯುವುದು ಮತ್ತು ಮುಚ್ಚುವುದು ಅಂದರೆ ಆನ್ ಆಫ್ ಮಾಡ್ಕೊಳ್ಳೋಕ್ಕೆ ಸ್ವಿಚ್ ಬಳಸ್ತೀವಿ. ಫ್ಯೂಸನ್ನು ಇದೇ ನಮ್ಮ ಒಂದು ವಿದ್ಯುತ್ ಮಂಡಲವನ್ನು ಏನು ಮಾಡ್ತೀವಿ, ರಕ್ಷಣೆ ಮಾಡೋದು. ಇನ್ನು ಅವಾಹಕ ಹೊದಿಕೆ ಇದೆ ನೋಡ್ರಿ, ಅದು ಅಪಘಾತಗಳನ್ನು ತಡೀತದೆ. ಅದು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅವಾಹಕ ಹೊದಿಕೆ ಏನಾಗಿದೆ, ವಿದ್ಯುತ್ತಿಂದ ಆಗುವಂಥ ಅಪಘಾತಗಳನ್ನು ತಡೀತದೆ. ಇನ್ನು ವಿದ್ಯುತ್ ಸಾಧನಗಳು ನಾವು ಬಳಸುವಂಥ ಒಂದು ವಿದ್ಯುತ್ತನ್ನು ನಾವು ಮಾಡ್ಕೋಬೋದಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಿದೆ ಅಂದರೆ ಫ್ಯೂಸ್. ಇಲ್ಲಿ ವಿದ್ಯುತ್ ಮಂಡಲದ ಸಂರಕ್ಷಣಾ ಸಾಧನ ಯಾವುದಪ್ಪ ಅಂದರೆ ಫ್ಯೂಸ್ ಅಂತ. ಓಕೆ, ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ, ಸೂರ್ಯಗ್ರಹಣವು ಉಂಟಾಗುವುದು ಅಂದರೆ ಯಾವಾಗ ಸೂರ್ಯಗ್ರಹಣ ಉಂಟಾಗುತ್ತೆ? ಇದು KS ಎಕ್ಸಾಮಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ಸೂರ್ಯಗ್ರಹಣ ಏನು ಹುಣ್ಣಿಮೆ ದಿನ ಉಂಟಾಗುತ್ತಾ, ಅಮಾವಾಸ್ಯೆ ದಿನ ಉಂಟಾಗುತ್ತಾ, ಶುಕ್ಲ ಪಕ್ಷ ದಿನ ಉಂಟಾಗುತ್ತಾ, ಅಥವಾ ಯಾವುದಾದ್ರೂ ದಿನ ಉಂಟಾಗುತ್ತಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುಣ್ಣಿಮೆನ, ಅಮಾವಾಸ್ಯೆನ, ಶುಕ್ಲನ, ಯಾವುದಾದ್ರೂ ದಿನನ ಅಂತ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸೂರ್ಯಗ್ರಹಣ ಅಲ್ಲಿ ನಮಗೆ ಆ ಕ್ವಶನ್ನಲ್ಲೇ ಆ ಒಂದು ಪದದಲ್ಲೇ ನಮಗೆ ಉತ್ತರ ಸಿಗ್ತದೆ. ಸೂರ್ಯಗ್ರಹಣ ಅಂದರೆ ಸೂರ್ಯ ಕಾಣಿಸಿದರೆ ಯಾವಾಗ ಆಗ್ತಾನೆ? ಅಮಾವಾಸ್ಯೆಯ ದಿನ. ಸೂರ್ಯಗ್ರಹಣ ಅಮಾವಾಸ್ಯೆ ದಿನ ಆಗ್ತದೆ. ಅದಕ್ಕೆ ಆಪೋಸಿಟ್ಟು ಚಂದ್ರಗ್ರಹಣ ಅಂತ ಒಂದು ಬರ್ತದೆ. ಸೋಲಾರ್ ಎಕ್ಲಿಪ್ಸ್ ಆ್ಯಂಡ್ ಮೂನ್ ಎಕ್ಲಿಪ್ಸ್ ಅಂತಂದರೆ ಚಂದ್ರಗ್ರಹಣ ಹುಣ್ಣಿಮೆ ದಿವಸ, ಇಲ್ಲಿ ಸೂರ್ಯಗ್ರಹಣ ಅಮಾವಾಸ್ಯೆ ದಿವಸ ಆಗ್ತದೆ. ಹೆಂಗಾಗ್ತವೆ? ಇಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸ್ತಾ ಇರುತ್ತೆ. ನಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಸೂರ್ಯ ಫಿಕ್ಸ್ ಆಗಿದ್ದಾನೆ, ಸೂರ್ಯ ಎಲ್ಲೂ ಚಲನೆ ಇಲ್ಲ ಸೂರ್ಯನಿಗೆ. ಇನ್ನು ಭೂಮಿ ಸೂರ್ಯನ ಸುತ್ತಾ ಇದೆ, ಒಂದು ನಿರ್ದಿಷ್ಟ ಪದದಲ್ಲಿ ಸುತ್ತಾ ಇದೆ. ಇದು ಒಂದು ಗ್ರಹ ಆಗಿದೆ. ಇನ್ನು ಭೂಮಿಯ ಸುತ್ತ ಯಾರು ಸುತ್ತಾ ಇದ್ದಾರೆ? ಚಂದ್ರ ಸುತ್ತಾ ಇದ್ದಾರೆ. ಇದೊಂದು ಉಪಗ್ರಹ ಆಗಿದೆ. ಈ ರೀತಿ ಸುತ್ತಬೇಕಾಗಿತ್ತು ಅಂದರೆ ಈ ಭೂಮಿ ಮತ್ತು ಸೂರ್ಯನ ಮಧ್ಯೆ ಯಾರು ಬರ್ತಾರೆ? ಚಂದ್ರ ಬರ್ತದೆ. ಆವಾಗ ನಮಗೇನು ಬರ್ತದೆ? ಸೂರ್ಯಗ್ರಹಣ ಬರ್ತದೆ. ಅದು ಆಗುವಂಥದ್ದು ಅಮಾವಾಸ್ಯೆ ದಿನ. ಈ ರೀತಿ ನೋಡಿ ಯಾವ ರೀತಿ ನಮ್ಮ ಸೂರ್ಯ ಇದೆ, ಭೂಮಿ ಇದೆ. ಭೂಮಿ ಹಿಂಗೆ ದೀರ್ಘ ವೃತ್ತಾಕಾರದಲ್ಲಿ ಸುತ್ತಾ ಇರುತ್ತೆ. ಇನ್ನು ಭೂಮಿಯ ಸುತ್ತ ಚಂದ್ರ ವೃತ್ತಾಕಾರದಲ್ಲಿ ಸುತ್ತಾ ಇರ್ತಾನೆ. ಯಾವುದೋ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾ ಇರುತ್ತೆ, ಮೂರೂ ಸಹ ಒಂದೇ ಸರಳರೇಖೆಯ ಬರ್ತವೆ. ಯಾವುದು? ಸೂರ್ಯ, ಚಂದ್ರ ಮತ್ತು ಭೂಮಿ. ಯಾವಾಗ ಒಂದೇ ರೇಖೆಯಲ್ಲಿ ಬರ್ತಾವೋ ಆವಾಗ ನಮಗೇನು ಉಂಟಾಗ್ತದೆ? ಗ್ರಹಣಗಳು ಉಂಟಾಗ್ತವೆ. ಅದು ಚಂದ್ರ ಮಧ್ಯದಲ್ಲಿದ್ದರೆ ಸೂರ್ಯಗ್ರಹಣ ಆಗ್ತದೆ, ಮತ್ತು ಭೂಮಿ ಮಧ್ಯದಲ್ಲಿದ್ದರೆ ಚಂದ್ರಗ್ರಹಣ ಉಂಟಾಗುತ್ತೆ. ಅದಾಗುವಂಥದ್ದು ಹುಣ್ಣಿಮೆಯ ದಿವಸ. ಇದನ್ನು ಇಂಗ್ಲೀಷಲ್ಲಿ ಸೋಲಾರ್ ಎಕ್ಲಿಪ್ಸ್ ಮತ್ತು ಲೂನಾರ್ ಎಕ್ಲಿಪ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಸೂರ್ಯಗ್ರಹಣ ಆದಾಗ ಪೂರ್ಣ ಸೂರ್ಯ ಆಗಲ್ಲ. ಅಂದರೆ ನೋಡಿರಿ, ಚಂದ್ರ ಯಾವ ರೀತಿ ಮೂವ್ ಆಗ್ತಾ ಇರ್ತಾನೋ ಆ ರೀತಿ ನಮಗೆ ಗ್ರಹಣ ಕಾಣಿಸ್ತಾ ಐತೆ. ನಾವು ಅಲ್ಲಿ ಆ ಇಮೇಜಲ್ಲಿ ನೋಡಬಹುದಾಗಿದೆ. ನೋಡಿ ಅಲ್ಲಿ ಫಸ್ಟ್ ಯಾವ ರೀತಿ ಬಂದು ಮತ್ತು ಫುಲ್ ಅಡ್ಡ ಬಂದಾಗ ಮತ್ತು ಅವನು ತೆರವು ಹೋಗ್ತಾ ಇರೋದು ನೋಡಿ, ಯಾವ ರೀತಿ ಚಂದ್ರ ಇದ್ದಂಗೆ ಕಾಣಿಸ್ತಾ ಇದೆ. ಅಂದರೆ ಈ ಉಂಟಾಗ್ತಾ ಇರೋದು ಚಂದ್ರಗ್ರಹಣದಿಂದ. ನಾವೆಲ್ಲ ಮೂಢನಂಬಿಕೆಗಳು ನೋಡ್ತಾ ಇರ್ತೀವಿ, ಅವೆಲ್ಲ ಶುದ್ಧ ಸುಳ್ಳು. ಈ ಗ್ರಹಣಗಳು ಉಂಟಾಗುವುದು ಯಾರ ಒಂದು ಕಾರಣದಿಂದ? ಚಂದ್ರ ಮತ್ತು ಭೂಮಿಯ ಚಲನೆಗಳ ಒಂದು ಕಾರಣಗಳಿಂದ ನಮಗೇನು ಉಂಟಾಗ್ತಾ ಇದ್ದಾವೆ? ಗ್ರಹಣಗಳು ಉಂಟಾಗ್ತಾ ಇದ್ದಾವೆ. ಇನ್ನು ಇಲ್ಲಿ ಪ್ರಶ್ನೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ PSI ಒಂದು ಪರೀಕ್ಷೆಯಲ್ಲಿ ಬಂದಿರತಕ್ಕ ಒಂದು ಪ್ರಶ್ನೆ. ಗ್ರಹಣ ಉಂಟಾಗಲು ಕಾರಣ ಸೂರ್ಯನ ಚಲನೆನ, ಭೂಮಿಯ ಚಲನೆನ, ಚಂದ್ರನ ಚಲನೆನ, ಭೂಮಿ ಅಥವಾ ಚಂದ್ರನ ಚಲನೆನ ಅಂತ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಭೂಮಿಯ ಚಲನೆಯೂ ಚಂದ್ರನ ಚಲನೆಯೂ ಎರಡೂ ಇರೋದ್ರಿಂದ ನಾವು ಯಾವ ಆಪ್ಷನ್ ತಗೋಬೇಕಾಗಿದೆ? ಆಪ್ಷನ್ ಡಿ ಒಂದು ಸರಿಯಾದ ಉತ್ತರ ಆಗಿದೆ. ಅಂದರೆ ಭೂಮಿ ಮತ್ತು ಚಂದ್ರ ಎರಡೂ ಚಲನೆಗಳ ಒಂದು ಕಾರಣದಿಂದಾಗಿ ನಮಗೇನು ಉಂಟಾಗ್ತಾ ಇದ್ದಾವೆ? ಗ್ರಹಣಗಳು ಉಂಟಾಗ್ತಾ ಇದ್ದಾವೆ. ಅದು ಸೂರ್ಯಗ್ರಹಣ ಆಗಿರ್ಬೋದು ಅಥವಾ ಚಂದ್ರಗ್ರಹಣ ಆಗಿರ್ಬೋದು. ಮಧ್ಯದಲ್ಲಿ ಚಂದ್ರ ಇದ್ದರೆ ಸೂರ್ಯಗ್ರಹಣ ಆಗ್ತದೆ, ಮಧ್ಯದಲ್ಲಿ ಭೂಮಿ ಇದ್ದರೆ ಚಂದ್ರಗ್ರಹಣ ಆಗ್ತಾಯಿದೆ. ಅದು ಅಮಾವಾಸ್ಯೆ ದಿವಸ ಮತ್ತು ಹುಣ್ಣಿಮೆಯ ದಿವಸ ಅಂತ ನಾವು ನೆನಪಿಟ್ಕೋಬೇಕಾಗಿದೆ. ಇನ್ನು
ನಮಗೆ ಚಂದ್ರ ಆಕಾಶದಲ್ಲಿ ಕಾಣಿಸ್ತಾ ಇರಬೇಕಾದ್ರೆ ಈ ರೀತಿ ಕಾಣಿಸ್ತಾ ಇರ್ತಾನೆ ನೋಡಿರಿ. ಬೇರೆ ಬೇರೆ ಫೇಸ್ಗಳಲ್ಲಿ ಯಾಕೆ ಕಾಣಿಸ್ತಾ ಇರ್ತಾನೆ ಅಂದರೆ ನಮಗೆಲ್ಲ ಗೊತ್ತೇ ಇದೆ ಚಂದ್ರಂದು ಸ್ವಂತ ಬೆಳಕಲ್ಲ, ಅದು ಯಾರ ಬೆಳಕು? ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡ್ತಾ ಇರೋದು. ಅಂದರೆ ಆ ಸೂರ್ಯನ ಬೆಳಕಿನ ಒಂದು ಪ್ರತಿಫಲಿತ ಬೆಳಕನ್ನು ಅದು ಪ್ರತಿಫಲಿಸ್ತಾ ಇದೆ, ಅದು ನಮಗೆ ಕಾಣಿಸ್ತಾ ಇರುತ್ತೆ. ಈ ರೀತಿ ನಮಗೆ ಚಂದ್ರ ಬೇರೆ ಬೇರೆ ಅಂದರೆ ನಾವು ಅದು ದೀರ್ಘವೃತ್ತ ಚಲನೆ ಆಗಿರೋದ್ರಿಂದ ಆ ಸೂರ್ಯನ ಬೆಳಕು ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇರುತ್ತೋ ಅಷ್ಟು ಪ್ರಮಾಣ ಮಾತ್ರ ನಮಗೆ ಕಾಣಿಸ್ತಾ ಇರುತ್ತೆ. ಅದು ಚಲನೆಯ ಒಂದು ಕಾರಣಗಳಿಂದಾಗಿಯೇ ನಮಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಸಹ ಆಗ್ತಾ ಇರ್ತವೆ. ಇದನ್ನು ನೆನಪಿಟ್ಕೋಬೇಕು. ಅಂದರೆ ಸೂರ್ಯ ಅಂದರೆ ಭೂಮಿ ಮತ್ತು ಚಂದ್ರನ ಒಂದು ಚಲನೆಗಳಿಂದಾಗಿ ನಮಗೆ ಗ್ರಹಣಗಳು ಉಂಟಾಗ್ತಾ ಇದ್ದಾವೆ ಮತ್ತು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಸಹ ಉಂಟಾಗ್ತಾ ಇದ್ದಾವೆ. ಈ ಕಡೆಯಿಂದ ಸೂರ್ಯನ ಬೆಳಕು ಬರ್ತಾ ಇದೆ, ಅಲ್ಲಿ ನೋಡ್ರಿ ನಮಗೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂದರೆ ಹಗಲೊತ್ನಾಗ ನಮಗೆ ಚಂದ್ರ ಕಾಣಿಸೋಕ್ಕಾಗಲ್ಲ. ಅದೇ ಟೈಮ್ ಇನ್ನೊಂದು ಕಡೆ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಯಾವುದಾಗಿರುತ್ತೆ ರಾತ್ರಿ ಹೊತ್ತಲ್ಲಿ ಅದು ಚಂದ್ರ ಫುಲ್ ಕಾಣಿಸ್ತಾ ಇರುತ್ತೆ, ಅವ್ರಿಗೆ ಹುಣ್ಣಿಮೆ ಆಗಿರುತ್ತೆ ಅಂತ ಅಲ್ಲಿ ನಾವು ಆ ಚಿತ್ರದಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ಫೇಜಸ್ ಅದು ಟರ್ನ್ ಆದಂಗೆ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರುತ್ತೆ ಅನ್ನೋದು ಇಲ್ಲಿ ಭೂಮಿ ಮತ್ತು ಚಂದ್ರನ ಒಂದು ಚಲನೆಗಳಿಂದ ನಮಗೆ ಆಗ್ತಾ ಇರ್ತಕ್ಕಂಥ ವಿದ್ಯಮಾನಗಳನ್ನು ನಾವು ತಿಳ್ಕೊಂಡಂಗಾಯಿತು. ಇನ್ನು ಸಮತಲ ಕನ್ನಡಿಯಲ್ಲಿ ದೊರೆಯುವ ಪ್ರತಿಬಿಂಬ ಅಂದರೆ ಪ್ಲೇನ್ ಮಿರರ್. ಸಮತಲ ಕನ್ನಡಿ ಅಂದರೆ ನಾವು ದಿನನಿತ್ಯ ಬಳಸ್ತಾ ಇದ್ದೀವಲ್ಲ, ಕನ್ನಡಿ ಅಂತ ಮಿರರ್ ಅಂತ ಏನು ಕರಿತೀವಲ್ಲ ಅದನ್ನೇ ಸಮತಲ ದರ್ಪಣ ಅಥವಾ ಕನ್ನಡಿ ಅಂತಲೂ ಸಹ ನಾವು ಕರಿತೀವಿ. ದರ್ಪಣ ಅಂತಾದರೂ ಒಂದೇ, ಕನ್ನಡಿ ಅಂತಾದರೂ ಒಂದೇ, ಅಂದರೆ ಅದು ಸಮತಲ ದರ್ಪಣ ಆಗಿರೋದ್ರಿಂದ ಆ ದರ್ಪಣದಲ್ಲಿ ಅಥವಾ ಕನ್ನಡಿಯಲ್ಲಿ ದೊರೆಯುವಂಥ ಪ್ರತಿಬಿಂಬ ಯಾವ ರೀತಿ ಇದೆ, ಯಾವ ರೀತಿ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ. ಇದು KS ಎಕ್ಸಾಮಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ಸತ್ಯವಾಗಿದೆ ಅಥವಾ ನೈಜವಾಗಿದೆ, ಅಥವಾ ಸೆಕೆಂಡ್ ಆಪ್ಷನ್ ಇದೆ ಪಾರ್ಶ್ವ ವಿಪರ್ಯಾಸವಾಗಿದೆ, ಥರ್ಡ್ ಆಪ್ಷನ್ ವಾಸ್ತವಾಭಾಸ ಮತ್ತು ಅಥವಾ ನೈಜ ವಸ್ತುವಿನ ಸ್ಥಿತಿಯನ್ನು ಹೊಂದಿರ್ತದೆ, ಕರಾರವಕ್ಕಾಗಿ ಹೇಳಲಾಗದು ಅಂತ ಕೊಟ್ಟಿದ್ದಾರೆ. ನಾವು ಸಹಜವಾಗಿ ಕನ್ನಡಿ ಮುಂದುಗಡೆ ನಿಂತ್ಕೊಂಡಾಗ ನಮಗೆ ಆ ಪದಗಳ ಅರ್ಥ ಗೊತ್ತಿರಬೇಕಲ್ಲ, ಏನು ಸತ್ಯ ಅಂದ್ರೇನು ಅಥವಾ ನೈಜ ಅಂದ್ರೇನು, ಪಾರ್ಶ್ವ ವಿಪರ್ಯಾಸ ಅಂದ್ರೇನು, ಈ ಒಂದು ಪದಗಳ ಬಗ್ಗೆ ನಮಗೆ ತಿಳುವಳಿಕೆ ಇದ್ದಾಗ ನಾವು ಐಡೆಂಟಿಫೈ ಮಾಡಬಹುದಾಗಿದೆ. ಇಲ್ಲಿ ನಾವು ಸಮತಲ ದರ್ಪಣ ಅಥವಾ ಕನ್ನಡಿಯಲ್ಲಿ ಅಥವಾ ಪ್ಲೇನ್ ಮಿರರಲ್ಲಿ ಕಂಡು ಬರುವಂಥ ಒಂದು ಪ್ರತಿಬಿಂಬವು ಯಾವ ರೀತಿಯಾಗಿದೆಯಪ್ಪ ಅಂದರೆ ಇದು ಪಾರ್ಶ್ವ ವಿಪರ್ಯಾಸ ಆಗಿದೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಪಾರ್ಶ್ವ ವಿಪರ್ಯಾಸ ಅಂದರೆ ಏನಾಗ್ತಾ ಇರುತ್ತೆ ಅಂದರೆ ನಾವೆಲ್ಲ ಕನ್ನಡಿಯಲ್ಲಿ ನೋಡ್ತಾ ಇರ್ತೀವಿ, ನೋಡಿದಾಗ ಬಲಗೈ ಎತ್ತಿದರೆ ಕನ್ನಡಿಯಲ್ಲಿ ಎಡಗೈ ಎತ್ತಿದಂಗೆ ಕಾಣಿಸ್ತಾ ಇರುತ್ತೆ, ಅಥವಾ ನಾವು ಈ ಕಡೆ ಬಲಗಡೆಯಿಂದ ಬಾಚ್ಕೋತಾ ಇದ್ದೀವಿ ಅಂದರೆ ಎಡಗಡೆಯಿಂದ ಬಾಚ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ. ಇದನ್ನು ಏನಂತ ಕರಿತೀವಿ ನಾವು? ಪಾರ್ಶ್ವ ವಿಪರ್ಯಾಸ. ವಿಪರ್ಯಾಸ ಅಂತ ಕರಿತೀವಿ. ಅಂದರೆ ಸಮತಲ ದರ್ಪಣದಲ್ಲಿ ಕಂಡುಬರುವಂತಹ ಅಥವಾ ಸಮತಲ ದರ್ಪಣ ಅಥವಾ ಕನ್ನಡಿಯಲ್ಲಿ ಕಂಡುಬರುವಂಥ ಒಂದು ಇಮೇಜ್ ಏನಾಗಿದೆಯಪ್ಪ ಅಂದರೆ ಪಾರ್ಶ್ವ ವಿಪರ್ಯಾಸ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಲ್ಯಾಟ್ರಲ್ ಇನ್ವರ್ಷನ್ ಏನಂತ ಕರಿತೀವಿ? ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರಿತೀವಿ. ಯಾವ ರೀತಿ ಇಮೇಜ್ ಮೂಡ್ತದೆ ಅನ್ನೋದು ಸಹ ನಾವು ಪಕ್ಕದ ಒಂದು ಡಯಾಗ್ರಾಮಲ್ಲಿ ನೋಡಬಹುದಾಗಿದೆ. ಅಂದರೆ ಪ್ಲೇನ್ ಮಿರರಲ್ಲಿ ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗಿರುತ್ತೆ ಆ ಒಂದು ಕಾರಣಕ್ಕಾಗಿ ನಮಗೆ ಪಾರ್ಶ್ವ ವಿಪರ್ಯಾಸವಾಗಿ ಇದು ಕಂಡು ಬರ್ತಾ ಇರುತ್ತೆ. ಇನ್ನು ಈ ರೀತಿ ಪ್ರಶ್ನೆಗಳು ನಮಗೆ ಬರ್ತಾ ಇರ್ತವೆ. ಕೆಲವೊಂದು ಅಕ್ಷರಗಳು ಅಥವಾ ಕೆಲವೊಂದು ಡಯಾಗ್ರಾಮ್ಸ್ ಕೊಟ್ಬಿಟ್ಟು ಈ ಮಿರರ್ ಇಮೇಜ್ ಬರೀರಿ ಅಂದಾಗ ನೋಡಿ ಅಲ್ಲಿ ಯಾವ ರೀತಿ ಬಲಗಡೆ ಇರೋದು ಎಡಗಡೆ ಬರೀಬೇಕು. ಇನ್ನು ತಲೆಕೆ ಅದು ಹೆಂಗಿದ್ರೆ ಹಂಗೆ ಇರ್ತದೆ, ಬರೀ ಎಡಗಡೆ ಇರೋದು ಬಲಗಡೆ ಚೇಂಜ್ ಮಾಡಿ ಬರೆದ್ರೆ ಸಾಕು. ಅಲ್ಲಿ ಆರು ಇರೋದು ನೋಡಿ ಹೆಂಗಾಗಿದೆ, ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಆಗಿದೆ, ಉಳಿದಿದ್ದೆಲ್ಲ ಸೇಮ್ ಆಗಿ ತಲೆಕೆಳಗಾಗಲ್ಲ. ಇದನ್ನು ನಾವು ಸಮತಲ ದರ್ಪಣ ಪ್ರತಿಬಿಂಬದಲ್ಲಿ ಯಾವ ರೀತಿ ಲಕ್ಷಣಗಳಿದ್ದಾವೆ ಅಂದರೆ ಸಮತಲ ದರ್ಪಣ ಅಂದರೆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ನಮಗೆಲ್ಲ ಗೊತ್ತೇ ಇದೆ, ನಾವು ಹೆಂಗೆ ನಿಂತ್ಕೊಂಡ್ರೆ ಹಂಗೆ ನಮ್ಮ ಪ್ರತಿಬಿಂಬ ಇರುತ್ತೆ. ಅಂದರೆ ಅದನ್ನು ಏನಂತ ಕರಿತೀವಿ ನಾವು? ನೇರ ಪ್ರತಿಬಿಂಬ ಆಗಿದೆ. ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನೇರವಾಗೇ ಇರ್ತೀವಿ, ಇನ್ನು ಉಲ್ಟಾ ಅಂತೂ ಇರಲ್ಲ. ಅದಕ್ಕೆ ಅದನ್ನು ಏನಂತ ಕರಿತೀವಿ ನಾವು? ನೇರ ಅಂತ ಕರಿತೀವಿ. ಇನ್ನು ಮಿಥ್ಯ ಅಂದರೆ ವರ್ಚುವಲ್, ಅಂದರೆ ಅದನ್ನು ಪರದೆಯ ಮೇಲೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು? ಕನ್ನಡಿಯಲ್ಲಿ ಮೂಡುವಂತಹ ಒಂದು ಪ್ರತಿಬಿಂಬವನ್ನು ಪರದೆಯ ಮೇಲೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನಂತ ಕರಿತೀವಿ? ಅದನ್ನು ಮಿಥ್ಯ ಅಥವಾ ಇಂಗ್ಲೀಷಲ್ಲಿ ವರ್ಚುವಲ್ ಇಮೇಜ್ ಅಂತ ಕರೀತಾರೆ. ಯಾಕೆ ಅದನ್ನು ಮಿಥ್ಯ ಅಂತ ಕರೀತಾರೆ? ಬಿಕಾಸ್ ವಿ ಕಾಂಟ್ ಕಾಟ್ ಆನ್ ಪರದೆ ಮೇಲೆ ಒಂದು ಅದನ್ನು ಹಿಡಿಯೋಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಕಾರಣದಿಂದಾಗಿ ಅದನ್ನು ಏನಂತ ಕರಿತೀವಿ ನಾವು? ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ಇನ್ನು ಇದೊಂದು ಇಂಪಾರ್ಟೆಂಟ್ ಇದೆ ನೋಡಿ, ನಾವು ಕನ್ನಡಿಯ ಮುಂದೆ ಎಷ್ಟು ದೂರದಲ್ಲಿ ನಿಂತ್ಕೋತೀವೋ ನಮ್ಮ ಪ್ರತಿಬಿಂಬನೂ ಸಹ ಅಷ್ಟೇ ದೂರದಲ್ಲಿ ಬೀಳ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕನ್ನಡಿಯಿಂದ ದೂರ ಹೋದಂಗೆ ನಮ್ಮ ಬಿಂಬನೂ ಸಹ ದೂರ ಹೋಗ್ತಾ ಇರುತ್ತೆ, ಹತ್ತಿರ ಹೋದಂಗೆ ನಮ್ಮ ಬಿಂಬನೂ ಸಹ ಹತ್ತಿರ ಬರ್ತಾ ಇರುತ್ತೆ. ಇವೆಲ್ಲ ಲಕ್ಷಣ ನಾವೆಲ್ಲ ಸಹಜವಾಗಿ ಪ್ರತಿನಿತ್ಯ ನಾವು ಯೂಸ್ ಮಾಡ್ತಾ ಇರ್ತೀವಿ ಕನ್ನಡಿಯನ್ನು. ಇವೆಲ್ಲ ನಾವು ಅಬ್ಸರ್ವ್ ಮಾಡಿರಲ್ಲ. ಅದೇ ದೈನಂದಿನ ಜೀವನದಲ್ಲಿ ವಿಜ್ಞಾನ ಅಂತ ಕರೆಯೋದು. ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿ ಇದು ಪ್ಲೇನ್ ಮಿರರ್ ಅಥವಾ ಕನ್ನಡಿ ಇದೆ, ಇದು ನೇರವಾಗಿದೆ, ಇದು ಮಿಥ್ಯವಾಗಿದೆ,
ಇದು ನಾವು ಎಷ್ಟು ದೂರದಲ್ಲಿ ಇರ್ತೀವೋ ಅಷ್ಟು ಅನುಭವಿಸಬೇಕು, ಅಂದರೆ ಸ್ವಲ್ಪ ನೋಡಬೇಕು, ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದು ಒಂದು ಹೆಜ್ಜೆ ಮುಂದೆ ಬರುತ್ತೆ. ಈ ರೀತಿ ನಾವು ನೆನಪು ಮಾಡಿಕೊಂಡು ಅದನ್ನು ಅನ್ವಯಿಸಿಕೊಂಡಾಗ ಮಾತ್ರ ನಮಗೆ ಈಸಿಯಾಗಿ ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರುತ್ತೆ. ಸೈನ್ಸ್ ಈಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಕರೀತಾರೆ. ಅಂದರೆ ನಾವು ವಿಜ್ಞಾನನೇ ಹಂಗೆ ಇದೆ, ನಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಘಟನೆಗಳನ್ನು ಅನುಭವಿಸುತ್ತಾ ಕಲಿತರೆ ಅದಿನ್ನೂ ಚೆನ್ನಾಗಿರುತ್ತೆ. ಅಂದರೆ ಇವೆಲ್ಲವೂ ಈಗ ನೋಡ್ರಿ, ಈಗ ದರ್ಪಣ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ನಮ್ಮ ಸುತ್ತಮುತ್ತಲು ನಡೀತಾ ಇರ್ತವೆ, ಅವನ್ನ ನಾವು ಅಬ್ಸರ್ವ್ ಮಾಡಿ ಅನ್ವಯಿಸ್ಕೋಬೇಕು, ಅಂದರೆ ನಮ್ಗೆ ಈಸಿ ಆಗಿರುತ್ತೆ. ಇನ್ನು ಇಲ್ಲಿ ನಾನು ಆಗಲೇ ಯೂಸ್ ಮಾಡಿದೆ ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ ಅಂತ. ಏನು, ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ದ ರಿಯಲ್ ಆ್ಯಂಡ್ ವರ್ಚುವಲ್ ಆಬ್ಜೆಕ್ಟ್ಸ್ ಅಂದರೆ, ಇಲ್ಲಿ ಸತ್ಯ ಪ್ರತಿಬಿಂಬ ಯಾವತ್ತು ಏನಾಗಿರುತ್ತಪ್ಪ ಅಂದರೆ ತಳಕೆಳಗೆ ಆಗಿರುತ್ತೆ, ಉಲ್ಟಾ ಆಗಿರುತ್ತೆ. ಇದು ನಮ್ಮ ಕ್ಯಾಮ್ರಾಗಳಲ್ಲಿ ಮೂಡ್ತಾ ಇರುತ್ತೆ. ಇಲ್ಲಿ ನಮ್ಮ ಕ್ಯಾಮ್ರಾಗಳಲ್ಲಿ ಮೂಡುವಂಥ ಒಂದು ಪ್ರತಿಬಿಂಬ ಸತ್ಯ ಪ್ರತಿಬಿಂಬ, ಯಾಕಂದರೆ ಅದನ್ನು ಪರದೆ ಮೇಲೆ ಇಟ್ಕೊಂಡು ಮತ್ತೆ ನಾವೇನು ಮಾಡ್ತೀವಿ, ಅದನ್ನು ಪ್ರಿಂಟ್ ಬೇಕಾದ ತೊಗೋಬೋದಾಗಿದೆ. ಆದ್ದರಿಂದ ನಮ್ಮ ಕ್ಯಾಮ್ರಾದಲ್ಲಿ ಮೂಡುವಂಥ ಒಂದು ಪ್ರತಿಬಿಂಬ ಏನಾಗಿರುತ್ತೆ, ಸತ್ಯ ಪ್ರತಿಬಿಂಬ ಆಗಿರುತ್ತೆ. ಇನ್ನು ಸತ್ಯ ಪ್ರತಿಬಿಂಬವನ್ನು ನಾವು ಪರದೆ ಮೇಲೆ ಹಿಡಿಯಬಹುದಾಗಿದೆ. ಇದು ಯಾವಾಗಲೂ ಸಹ ದರ್ಪಣದ ಮುಂಭಾಗದಲ್ಲಿ ಬೀಳ್ತದೆ. ಅಂದರೆ ಸಮತಲ ದರ್ಪಣ ಅದರಲ್ಲಿ ಬೀಳುವಂಥದ್ದು ನಮ್ಮ ಮಿಥ್ಯ ಪ್ರತಿಬಿಂಬ, ಅದು ಪರದೆ ಹಿಂಭಾಗದಲ್ಲಿರುತ್ತದೆ. ಮಿಥ್ಯ ಪ್ರತಿಬಿಂಬ ದರ್ಪಣದ ಹಿಂದೆ ಇರ್ತದೆ. ಅಂದರೆ ಸತ್ಯ ಪ್ರತಿಬಿಂಬ ಇವೆಲ್ಲ ಯಾಕಂದರೆ ನೆಕ್ಸ್ಟ್ ಇನ್ನು ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ಅಂತ ಒಂದು ಟಾಪಿಕ್ಗಳು ಬಂದಾಗ ಅಲ್ಲಿ ನಮಗೆ ಈ ಸತ್ಯ ಮತ್ತು ಮಿಥ್ಯಗಳಿಗೆ ಚೆನ್ನಾಗಿ ಐಡೆಂಟಿಫಿಕೇಷನ್ ಆಗ್ತವೆ. ಅವನು ನಾವು ಮುಂದಿನ ಒಂದು ತರಗತಿಯಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಸತ್ಯ ಪ್ರತಿಬಿಂಬ ಅಂದರೆ ಒಂದು ನೆನಪಿಟ್ಕೊಂಡಿರಬೇಕು. ಆ ಸತ್ಯ ಪ್ರತಿಬಿಂಬ ಅಥವಾ ರಿಯಲ್ ಒಂದು ಪ್ರತಿಬಿಂಬ ಏನಾಗಿರುತ್ತೆ ಅಂದರೆ ಅದು ತಲೆಕೆಳಗಾಗಿರುತ್ತೆ, ಅದನ್ನು ಪರದೆಯ ಮೇಲೆ ಹಿಡಿಯಬಹುದಾಗಿದೆ, ದರ್ಪಣದಿಂದ ಮುಂದುಗಡೆ ಇರುತ್ತದೆ. ಅದೇ ರೀತಿ ಮಿಥ್ಯ ಪ್ರತಿಬಿಂಬ ಏನಾಗಿರುತ್ತೆ, ನೇರವಾಗಿರುತ್ತೆ, ಪರದೆಯ ಮೇಲೆ ಹಿಡಿಯಲಿಕ್ಕೆ ಆಗುವುದಿಲ್ಲ. ಜೊತೆಗೆ ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬ, ನಮ್ಮ ಸಮತಲ ದರ್ಪಣದಲ್ಲಿ ಮೂಡುವಂಥದ್ದೇ, ಅದು ನೇರವಾಗಿ ಪರದೆಯ ಮೇಲೆ ಹಿಡಿಯೋಕ್ಕಾಗಲ್ಲ. ಮತ್ತು ದರ್ಪಣದ ಹಿಂಭಾಗದಲ್ಲಿ ಅದನ್ನೇ ನಾವೇನಂತ ಕರಿತೀವಿ, ಮಿಥ್ಯ ಅಥವಾ ವರ್ಚುವಲ್ ಇಮೇಜ್ ಅಂತ ನಾವು ಕರಿತೀವಿ. ಈ ರೀತಿ ಪ್ರತಿಬಿಂಬಗಳು ಮೂಡ್ತಾ ಇರ್ತವೆ. ಇದನ್ನು ಇಂಗ್ಲೀಷಲ್ಲಿ ಸಹ ನಾವು ನೋಡ್ಬೋದಾಗಿದೆ. ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ದ ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜಸ್ ಅಂತ ಯಾರು ಇಂಗ್ಲೀಷ್ ಮೀಡಿಯಮ್ ರೆಫರ್ ಮಾಡ್ತಾ ಇದ್ರು ಅವರು ಸಹ ಇದನ್ನು ರೆಫರ್ ಮಾಡ್ಕೋಬೋದಾಗಿದೆ. ಅದೇ ಪಾಯಿಂಟ್ಸ್ ಇಲ್ಲಿ ರಿವೈಡ್ ಆಗಿರ್ತಕ್ಕಂಥದ್ದು. ಈ ನೆಕ್ಸ್ಟು ಈ ಸಮತಲ ದರ್ಪಣಗಳನ್ನು ನಾವು ಇನ್ನೂ ಎಲ್ಲೆಲ್ಲಿ ಬಳಸ್ತೀವಿ, ಇವೆಲ್ಲ ದರ್ಪಣಗಳನ್ನು ನಾವು ಅಲಂಕಾರಕ ದರ್ಪಣಗಳಲ್ಲೇ ಬಳಸ್ತಾ ಇರ್ತೀವಿ. ಈಗ ಕಾಮನಾಗಿ ನಾವು ಅಲಂಕಾರ ಅಂದರೆ ನಾವು ಫೇಸ್ ಎಲ್ಲ ಇದು ಮಾಡ್ಕೊಳ್ಳೋದು, ಅದು ಅಲಂಕಾರ ದರ್ಪಣ. ಇನ್ನು ಸೂಕ್ಷ್ಮ ದರ್ಶಕಗಳಲ್ಲಿ ಇದು ಇಂಪಾರ್ಟೆಂಟು. ಸೂಕ್ಷ್ಮ ದರ್ಶಕ ಯಂತ್ರಗಳಲ್ಲಿ ಸಾಧನಗಳಲ್ಲಿ ಬಳಸುವಂತಹ ದರ್ಪಣಗಳು ಯಾವುವು ಅಂತ ಪ್ರಶ್ನೆ ಕೇಳಬಹುದು. ಸೂಕ್ಷ್ಮ ದರ್ಶಕಗಳಲ್ಲಿ ಬಳಸುವಂಥ ಒಂದು ದರ್ಪಣ ಯಾವುದಂದರೆ ಸಮತಲ ದರ್ಪಣ. ಇನ್ನು ನೆಕ್ಸ್ಟು ಈ ಸೂಕ್ಷ್ಮ ದರ್ಶಕ ಅಂತ ನಮ್ಗೆ ಗೊತ್ತೇ ಇದೆ, ಸೂಕ್ಷ್ಮಾಣುಜೀವಿಗಳನ್ನು ಬಳಸುವಂಥ ಒಂದು ಸಾಧನ ಆಗಿರ್ತಕ್ಕಂಥದ್ದು. ಇನ್ನು ಬಹುರೂಪ ದರ್ಶಕಗಳಲ್ಲಿ ಅಥವಾ ಕೆಲಿಡೋಸ್ಕೋಪ್ ಅಂದರೆ ಬೇರೆ ಬೇರೆ ಡಿಸೈನ್ ಕಾಣಿಸ್ತಾ ಇರ್ತಾವಲ್ಲ, ಆ ಒಂದು ಬಹುರೂಪ ಒಂದು ದರ್ಶಕದಲ್ಲಿ ನಾವು ಯಾವುದನ್ನು ಬಳಸ್ತಾ ಇದ್ದೀವಿ, ಸಮತಲ ದರ್ಪಣವನ್ನು ಬಳಸ್ತಾ ಇದ್ದೀವಿ. ಇನ್ನು ಕ್ಷೌರದ ಅಂಗಡಿಗಳಲ್ಲಿ ಇದೆಲ್ಲ ನಾವು ನಿತ್ಯ ಜೀವನದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಕ್ಷೌರ ಅಂಗಡಿಗಳಲ್ಲಿ, ಶೇವಿಂಗ್ ಶಾಪುಗಳಲ್ಲಿ ಹೋದಾಗ ನಾವು ಪ್ರತಿಬಿಂಬಗಳು ಕಾಣಿಸ್ತಾ ಇರ್ತೀವಿ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ರೀತಿಯ ಒಂದು ಪ್ರಶ್ನೆ ರೈಸ್ ಆಗುವಂಥ ಚಾನ್ಸ್ ಇರ್ತದೆ. ಅಲ್ಲಿ ನಾವು ನೋಡ್ಬೋದು ಅನೇಕ ಇಮೇಜಸ್ ಕಾಣಿಸ್ತಾ ಇರುತ್ತೆ. ಯಾಕೆ ಅನೇಕ ಇಮೇಜಸ್ ಕಾಣಿಸ್ತಾ ಇರ್ತವೆ? ಇನ್ನು ನಮ್ಮ ಮನೆಗಳಿಗಾದರೆ ನಮ್ಗೆ ಒಂದೇ ಇಮೇಜ್ ಕಾಣಿಸ್ತಾ ಇರುತ್ತೆ. ಬಟ್ ಕ್ಷೌರಕ ಅಂಗಡಿಯಲ್ಲಿ ಏನಾಗ್ತಾ ಇರುತ್ತೆ, ನಾವು ಅನೇಕ ಇಮೇಜ್ಗಳು ಅಂದರೆ ಒಂದ್ರ ಮುಂದೆ ಒಂದು ಎಷ್ಟೇ ಒಂದು ನಮ್ಮ ಒಂದು ಪ್ರತಿಬಿಂಬಗಳನ್ನ ನಾವು ನೋಡ್ತಾ ಇರ್ತೀವಿ. ಹೆಂಗೆ ಸಾಧ್ಯ ಆಯ್ತು ಅಂದರೆ, ನಮ್ಮ ಮುಂದುಗಡೆ ಒಂದು ದರ್ಪಣ ಐತಂದರೆ ಆಪೋಸಿಟಲ್ಲಿ ಪ್ಯಾರಲಲ್ ಹಂಗೆ ಸಮಾಂತರವಾಗಿ ಇನ್ನೊಂದು ಕನ್ನಡಿಯನ್ನು ಅವ್ರು ಜೋಡಿಸಿರ್ತಾರೆ. ಅಂದರೆ ಸಮತಲ ದರ್ಪಣಗಳನ್ನು ಸಮಾನಾಂತರವಾಗಿ ಜೋಡಿಸಿದಾಗ ನಮಗೆ ಅನೇಕ ರೀತಿಯ ಅನೇಕ ಪ್ರತಿಬಿಂಬಗಳನ್ನು ನಾವು ಪಡಿಬಹುದಾಗಿದೆ. ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಎರಡು ಮಿರರ್ಸನ್ನು ತೊಗೊಂಡು ಮಧ್ಯದಲ್ಲಿ ಒಂದು ವಸ್ತು ಇಟ್ಬಿಟ್ಟು ಈ ರೀತಿ ಇಟ್ಕೊಂಡ್ಬಿಟ್ಟಂದರೆ ನಾವು ಅನೇಕ ಒಂದು ಪ್ರತಿಬಿಂಬಗಳನ್ನು ನಾವು ನೋಡಬಹುದು. ಆ ಪ್ರಶ್ನೆ ಕೇಳ್ಬೋದು, ಯಾವ ರೀತಿಯ ಜೋಡಣೆಯಿಂದಾಗಿ ನಾವು ಯಾವುದೇ ಒಂದು ವಸ್ತುವಿನ ಅನೇಕ ಪ್ರತಿಬಿಂಬಗಳನ್ನು ಪಡೆಯಬಹುದು ಅಂತ ನಿರ್ದಿಷ್ಟ ಅಂತ ಕೇಳಿದಾಗ ನಾವು ಅವುಗಳನ್ನು ಯಾವ ರೀತಿ ಜೋಡಿಸಬಹುದಾಗಿದೆ, ಸಮಾನಾಂತರವಾಗಿ ಜೋಡಿಸಿದಾಗ ನಮಗೆ ಅನೇಕ ರೀತಿಯ ಪ್ರತಿಬಿಂಬಗಳು ಕಾಣಿಸ್ತಾ ಇರ್ತವೆ. ಈ ಒಂದು ಅನ್ವಯವನ್ನು ಅವರೆಲ್ಲಿ ಮಾಡ್ಕೊಂಡಿದ್ದಾರೆ, ಕ್ಷೌರದ ಅಂಗಡಿಯಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು. ಇನ್ನು ಬಣ್ಣ ಸೌರ ಒಲೆಗಳಲ್ಲಿ ನಮ್ಮ ಸಮತಲ ದರ್ಪಣವನ್ನು ಬಳಸ್ತಾ ಇದ್ದಾರೆ. ಜೊತೆಗೆ ಪೆರಿಸ್ಕೋಪ್ಗಳಂದರೆ ಎತ್ತರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನಾವು ನೋಡೋಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಬಳಸುವಂಥ ಒಂದು ಸಾಧನವನ್ನು ನಾವೇನು ಕರಿತೀವಿ, ಪೆರಿಸ್ಕೋಪ್ ಅಂತ ಕರಿತೀವಿ. ನಾವು ಈ ಚಿತ್ರದಲ್ಲಿ ನೋಡ್ಬೋದಾಗಿದೆ, ಎಲ್ಲೋ ಮೇಲ್ಗಡೆ ಇದೆ, ಅದು ನೋಡೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನಾವು ಬಳಸ್ತಾ ಇದ್ದೀವಿ ಯಾವ ಒಂದು ಮಿರರನ್ನು ಬಳಸ್ತಾ ಇದ್ದೀವಿ ಅಂದರೆ ಪ್ಲೇನ್ ಮಿರರ್ಸ್. ಆಗಲೇ ನಾವು ನೋಡಿದಂತಹ ಪಾಯಿಂಟ್ಸನ್ನು ಇಲ್ಲಿ ಇಂಗ್ಲೀಷಲ್ಲಿ ನಾವು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಬೇರೆ ಬೇರೆ ಪೆರಿಸ್ಕೋಪ್ ಅನ್ನುವಂಥ ನೋಡಿ ಮೇಲ್ಗಡೆ ಇರ್ತಕ್ಕಂಥ ವ್ಯಕ್ತಿಯನ್ನು ನೋಡಬೇಕಾದ್ರೆ
ಕೆಳಗಿಂದ ನೋಡಬೇಕಾದ್ರೆ ಸಾಧ್ಯ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಬಳಸುವ ಒಂದು ಸಾಧನವನ್ನು ಏನಂತ ಕರಿತೀವಿ ನಾವು ಪೆರಿಸ್ಕೋಪ್ ಅಂತ ನಾವು ಕರಿತೀವಿ. ಆ ಪೆರಿಸ್ಕೋಪಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ಯಾವ ದರ್ಪಣ? ಸಮತಲ ದರ್ಪಣ. ಇನ್ನು ನಾವು ಆಗಲೇ ಡಿಸ್ಕಸ್ ಮಾಡ್ತಾ ಚರ್ಚೆ ಮಾಡಿದ್ವಿ. ಅಂದರೆ ದರ್ಪಣದ ಒಂದು ಲಕ್ಷಣಗಳಲ್ಲಿ, ಸಮತಲ ದರ್ಪಣದ ಪ್ರತಿಬಿಂಬದ ಲಕ್ಷಣಗಳಲ್ಲಿ ಯಾವ ರೀತಿ ಪ್ರತಿಬಿಂಬಗಳು ಮೂಡಿದ ಅನ್ನೋ ಒಂದು ಪಾಯಿಂಟಲ್ಲಿ ನಾವು ಇಲ್ಲಿ ನೋಡ್ಕೊಂಡ್ವಿ. ಸಮತಲ ದರ್ಪಣ ಅಥವಾ ಕನ್ನಡಿಯಲ್ಲಿ ವಸ್ತುವಿನ ದೂರ 30 ಸೆಂಟಿಮೀಟ್ರ್ ಆದರೆ ಅದರ ಪ್ರತಿಬಿಂಬ ದೂರ ಎಷ್ಟಾಗಿರುತ್ತೆ ಅಂತ ಈಸಿಯಾಗಿದೆ. ಇಲ್ಲಿ ನಾನು ಆಗಲೇ ಹೇಳಿದಂಗೆ ಎಷ್ಟು ದೂರದಲ್ಲಿ ನಾವು ವಸ್ತು ಇರ್ತದೋ ಅಷ್ಟೇ ದೂರ ಪರದೆಯಿಂದ ಹಿಂದೆ ಅದು ಮೂಡ್ತದೆ ಅಂತ. ಅಂದರೆ ಎಕ್ಸಾಕ್ಟಾಗಿ ಅಲ್ಲಿ ಸಹ ಆ ಪ್ರತಿಬಿಂಬ ದೂರ ಎಷ್ಟಾಗಿರುತ್ತೆ? 30 ಸೆಂಟಿಮೀಟರ್ ಆಗಿರುತ್ತೆ. ಅಂದರೆ ಒಂದು ದರ್ಪಣ ಇದೆ, 30 ಸೆಂಟಿಮೀಟರ್ ದೂರದಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಅಂದರೆ ಆ ಪ್ರತಿಬಿಂಬನೂ ಸಹ ದರ್ಪಣದಿಂದ 30 ಸೆಂಟಿಮೀಟರ್ ಹಿಂದ್ಗಡೆ ಆಗಿರುತ್ತೆ, ಸಮತಲ ದರ್ಪಣ ಆಗಿರೋದ್ರಿಂದ. ಅದೇ ಇಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಇದನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದಾಗಿದೆ. ಇನ್ನು ಸತ್ಯ ಪ್ರತಿಬಿಂಬವು ಯಾವಾಗಲೂ ಅಂದರೆ ಇಲ್ಲಿ ಸತ್ಯ ಪ್ರತಿಬಿಂಬ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ ಅಂತ. ಸತ್ಯ ಪ್ರತಿಬಿಂಬ ಅಂದರೆ ಯಾವಾಗಲೂ ಏನಾಗಿರುತ್ತೆ? ನೇರವಾಗಿರುತ್ತಾ, ತಳಕೆಳಗಾಗಿರುತ್ತಾ, ವಸ್ತುವಿನಷ್ಟೇ ಇರುತ್ತದಾ ಅಥವಾ ದೊಡ್ಡದಾಗಿರುತ್ತದ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಈಗ ಏನು ಗೊತ್ತಿಲ್ಲ ಅಂದರೂ ನಾವು ಐಡೆಂಟಿಫೈ ಮಾಡ್ಬೋದು. ನೇರವಾಗಿರುತ್ತೆ ಎಲ್ಲಿ? ಕನ್ನಡಿಯಲ್ಲಿ, ಅದು ನಾವು ಮಿಥ್ಯ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಆಪ್ಷನ್ ಏನಿದೆ? ಮಿಥ್ಯಕ್ಕೆ ಆಪೋಸಿಟ್ಟು ಸತ್ಯ, ಅಂದರೆ ತಲೆಕೆಳಗೆ ಆಗಿರುತ್ತೆ. ಮಿಥ್ಯಕ್ಕೆ ಆಪೋಸಿಟ್ ಏನಾಗಿದೆ? ಸತ್ಯ ಇರೋದ್ರಿಂದ ನಮ್ಮ ಒಂದು ಸತ್ಯ ಪ್ರತಿಬಿಂಬ ಯಾವಾಗಲೂ ಏನಾಗಿರುತ್ತೆ? ಇನ್ನು ತಲೆಕೆಳಗೆ ಆಗಿರುತ್ತೆ. ಇನ್ನು ವಸ್ತುವಿನಷ್ಟೇ ಇರುತ್ತದೆ ಅಂತ ಹೇಳೋಕ್ಕೆ ಬರಲ್ಲ. ಯಾಕಂದರೆ ಒಂದೊಂದು ಸಲ ಚಿಕ್ಕದಾಗಿರುತ್ತವೆ, ಒಂದೊಂದು ಸಲ ದೊಡ್ಡದಾಗಿಯೂ ಚಾನ್ಸ್ ಇರ್ತದೆ. ಆ ಒಂದು ಇವೆರಡನ್ನು ಆಪ್ಷನ್ 3 ಮತ್ತು 4 ನಾವು ಆಯ್ಕೆ ಮಾಡೋಕ್ಕಾಗಲ್ಲ. ಆಪ್ಷನ್ ಯಾವುದಂತ ಆಯ್ಕೆ ಮಾಡಬೇಕಾಗಿದೆ? 2 ಆಯ್ಕೆ ಮಾಡಬೇಕಾಗಿದೆ. ಇನ್ನು ಪರಮಾಣು ಸಂಖ್ಯೆ, ಇಲ್ಲಿ ಸಹ KSL ರೈಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಪರಮಾಣು ಸಂಖ್ಯೆ 7 ಇರುವ ಒಂದು ಧಾತುವಿನ ಪರಮಾಣುವಿನಲ್ಲಿ, ಈಗ ನಾವು ಆಲ್ರೆಡಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ಈ ಪರಮಾಣುಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ವಿ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಏನಂದರೆ ಯಾವುದೋ ಒಂದು ಧಾತು ಇದೆ, ಆ ಧಾತುವಿನ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ? 7 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನಿರ್ತವೆ? 7 ಏನಿರ್ತವೆ? ಒಂದನೇದು 7 ನ್ಯೂಟ್ರಾನ್ಗಳಿರುತ್ತವೆ. ಸೆಕೆಂಡ್ ಆಪ್ಷನ್ 7 ಪ್ರೋಟ್ರಾನ್ಗಳಿರ್ತವೆ. ಥರ್ಡ್ ಆಪ್ಷನ್ 5 ನ್ಯೂಟ್ರಾನ್ ಮತ್ತು 2 ಪ್ರೋಟ್ರಾನ್ಗಳಿರ್ತವೆ ಅಂತ. ಡಿ ಆಪ್ಷನ್ ಏನಿದೆ? 7 ಎಲೆಕ್ಟ್ರಾನ್ ಮತ್ತು 7 ಪ್ರೋಟ್ರಾನ್ಗಳಿರ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಪರಮಾಣು ಸಂಖ್ಯೆ 7 ಇದು ಏನನ್ನು ಸೂಚಿಸ್ತದೆ? ನ್ಯೂಟ್ರಾನನ್ನು ಸೂಚಿಸ್ತದ, ಪ್ರೋಟ್ರಾನ್ ಸೂಚಿಸ್ತದ, ಅಥವಾ ನ್ಯೂಟ್ರಾನ್ ಪ್ರೋಟ್ರಾನನ್ನು ಸೂಚಿಸ್ತದ ಅಂತಂದರೆ ನಿಮಗೆ ಇದ್ರ ಬಗ್ಗೆ ಐಡೆಂಟಿಫೈ ಮಾಡಬೇಕಾಗಿತ್ತು, ನಮ್ಗೆ ಗೊತ್ತಿರಬೇಕು. ಪರಮಾಣು ಸಂಖ್ಯೆ ಅನ್ನುವಂಥದ್ದು ಇದು ಪ್ರೋಟ್ರಾನ್ ಸಂಖ್ಯೆ. ಆ ಪ್ರೋಟ್ರಾನ್ ಎಷ್ಟಿರ್ತವೆ ಅಷ್ಟೇ ಎಲೆಕ್ಟ್ರಾನ್ಗಳಿರ್ತವೆ. ಯಾವುದೇ ಒಂದು ಪರಮಾಣುವಿನಲ್ಲಿ ಪ್ರೋಟ್ರಾನ್ಗಳ ಸಂಖ್ಯೆ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಸೇಮ್ ಇರ್ತವೆ. ಅದನ್ನು ತೋರಿಸ್ತಾ ಇದ್ದೀವಿ. ಇದು ನಾವು ಆಪ್ಷನ್ ಡಿ ಆಯ್ಕೆ ಮಾಡ್ಕೋಬೇಕಾಗಿದೆ. ಇನ್ನು ಪ್ರೋಟ್ರಾನ್ ಅಥವಾ ಪರಮಾಣು ಸಂಖ್ಯೆ 7 ಇರತಕ್ಕಂತಹ ಒಂದು ಧಾತು ಅಂದರೆ ಈ ರೀತಿ ಇರ್ತದೆ. ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೆ, ಅದರಲ್ಲಿ ಮಧ್ಯದಲ್ಲಿ ಒಂದು ನ್ಯೂಕ್ಲಿಯಾನ್ಗಳಿಂದ ಆಗಿರ್ತಕ್ಕಂಥದ್ದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಧಾತು ನೈಟ್ರೋಜನ್, ಅದರ ಪರಮಾಣು ಸಂಖ್ಯೆ 7. ಅಂದರೆ ಅದರಲ್ಲಿ ಎಷ್ಟು ಪ್ರೋಟಾನ್ಗಳಿರ್ತವೆ? 7 ಪ್ರೋಟಾನ್ಗಳಿರ್ತವೆ. ಇಲ್ಲಿ ನಾವು ನೋಡಿದ್ವಿ ಆ ಪ್ರೋಟಾನ್ಗಳು 7 ಜೊತೆಗೆ ಎಲೆಕ್ಟ್ರಾನ್ಗಳು ಎಷ್ಟಿದ್ದಾವೆ? 7 ಇರ್ತವೆ. ಈ ರೀತಿ ಬೇರೆ ಬೇರೆ ಕವಚಗಳಲ್ಲಿ ಅವು ತಿರುಗ್ತಾ ಇರ್ತವೆ. ಒಂದನೇ ಕವಚ ಮತ್ತು 2ನೇ ಕವಚ ಅಂತ. ಮಧ್ಯದಲ್ಲಿ ಈ ಸ್ಲೈಡಲ್ಲಿ ನಾವು ನೋಡಿದ್ದೆ, ಅದರಲ್ಲಿ ಈ ಸ್ಲೈಡಲ್ಲಿ ಆ ಮಧ್ಯದಲ್ಲಿದೆ ನೋಡಿರಿ, ಅದನ್ನು ಏನಂತ ಕರಿತೀವಿ ನಾವು? ನ್ಯೂಕ್ಲಿಯಾನ್ಸ್ ಅಂತ ನಾವು ಕರಿತೀವಿ. ಅಲ್ಲಿ ನ್ಯೂಟ್ರಾನ್ಸ್ ಮತ್ತು ಪ್ರೋಟ್ರಾನ್ಸ್ ಇರ್ತವೆ ಮಧ್ಯದಲ್ಲಿ. ಅದರ ಸುತ್ತ ಯಾವ ಸುತ್ತಾ ಇರ್ತವೆ? ಎಲೆಕ್ಟ್ರಾನ್ಸ್ ಸುತ್ತುತ್ತಾ ಇರ್ತವೆ. ಇನ್ನು ಏನಪ್ಪ ಪರಮಾಣು ಸಂಖ್ಯೆ ಅಂದರೆ, ಪರಮಾಣುನಲ್ಲಿರುವ ಪ್ರೋಟ್ರಾನ್ ಸಂಖ್ಯೆಗೆ ನಾವೇನಂತ ಕರಿತೀವಿ? ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಇದನ್ನು ನಾವು ಇಂಗ್ಲೀಷಲ್ಲಿ ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಅದನ್ನು ಯಾವ ಒಂದು ಅಕ್ಷರದಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಪ್ಪ ಅಂದರೆ ಜಡ್ ಅಕ್ಷರದಿಂದ. ಅಂದರೆ ಪರಮಾಣು ಸಂಖ್ಯೆಯನ್ನು ಜಡ್ ಸಂಕೇತದಿಂದ ನಾವು ಸೂಚಿಸ್ತಾ ಇರ್ತೀವಿ. ಇನ್ನು ಈ ಪರಮಾಣುನಲ್ಲಿರುವ ಪ್ರೋಟ್ರಾನ್ ಸಂಖ್ಯೆ ಹೆಂಗಿರ್ತಪ್ಪ ಅಂದರೆ ಇದು ಧನಾವೇಶ. ನಾವು ಆ ಸ್ಲೈಡಲ್ಲಿ ನೋಡ್ಬೋದಾಗಿದೆ. ಆ ಪಿ ಇದೆ ನೋಡ್ರಿ, ಅಲ್ಲಿ ಪ್ರೋಟ್ರಾನ್ ಅಂತ ಆ ಮಧ್ಯದಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ಪ್ರೋಟ್ರಾನ್ ಅಂತ ಕರಿತೀವಿ. ಅದ್ರ ಜೊತೆಗೆ ಅದರ ನ್ಯೂಟ್ರಾನು ಇದ್ದಾವೆ. ಇಲ್ಲಿ ಈ ಪ್ರೋಟ್ರಾನ್ ಅನ್ನುವಂಥದ್ದು ಧನಾವೇಶ ಇದೆ. ಈ ಪ್ರೋಟ್ರಾನನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ರದರ್ಫೋರ್ಡ್ ಅಂತ ನೆನಪಿಟ್ಕೋಬೇಕು. ಪ್ರೋಟ್ರಾನ್ ಕಂಡುಹಿಡಿದವರು ಯಾರು, ಅಥವಾ ಪರಮಾಣುನಲ್ಲಿರ್ತಕ್ಕಂತಹ ಧನಾವೇಶ ಕಣ ಯಾವುದು, ಅಥವಾ ಪರಮಾಣುನಲ್ಲಿರ್ತಕ್ಕಂಥ ಋಣಾವೇಶ ಕಣ ಯಾವುದು, ಅಥವಾ ನ್ಯೂಕ್ಲಿಯಸ್ನಲ್ಲಿರ್ತಕ್ಕಂತಹ ಕಣಗಳು ಯಾವುವು, ಉಪಕಣಗಳು ಯಾವುವು ಅಂತ ಪ್ರಶ್ನೆ. ಈ ರೀತಿ ಅನೇಕ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ನಾವು ಆ ಚಿತ್ರವನ್ನು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಮಧ್ಯದಲ್ಲಿರ್ತಕ್ಕಂಥದ್ದನ್ನು ಎರಡೂ ಸೇರಿ ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ನಲ್ಲಿರ್ತಕ್ಕಂಥದ್ದು ಪ್ರೋಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳು. ಈ ಪ್ರೋಟ್ರಾನ್ ಅನ್ನುವಂಥದ್ದು ಧನಾವೇಶ ಕಣಗಳು, ನ್ಯೂಟ್ರಾನ್ ಅನ್ನುವಂಥದ್ದು
ಋಣ ಆವೇಶ ನ್ಯೂಟ್ರಲ್ ಅಂದರೆ ತಟಸ್ಥ, ನ್ಯೂಟ್ರಾನ್ ಅನ್ನುವಂಥದ್ದು ತಟಸ್ಥ ಕಣಗಳು. ಇನ್ನು ಎಲೆಕ್ಟ್ರಾನ್ಸ್ ಇದೆ ನೋಡಿರಿ ಸುತ್ತಲೂ ಇರ್ತಕ್ಕಂಥದ್ದನ್ನು ಅವನು ಋಣಾವೇಶ ಕಣಗಳು. ಇಲ್ಲಿ ಪ್ರೋಟಾನನ್ನು ಕಂಡಿದ್ದವರು ಯಾರು? ರುದರ್ಫೋರ್ಡ್. ಇಷ್ಟು ಅಂಶಗಳು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ಅದೇ ಚಿತ್ರವನ್ನು ನಮ್ಮ ತಲೆಗೆ ಚೆನ್ನಾಗಿ ಅದೇನೇ ಮಾಡ್ತೀವಿ ಸ್ಕ್ರೀನ್ ಮಾಡ್ಕೋಬೇಕಂದ್ರೆ ಹೆಂಗಿದ್ರೆ ಆ ಚಿತ್ರ ಮಧ್ಯದಲ್ಲಿರ್ತದೆ, ಎಲೆಕ್ಟ್ರಾನ್ ಸುತ್ತಲೂ ಇದ್ದಾವೆ, ಈ ರೀತಿ ನಾವು ಚಾರ್ಜ್ಗಳಿದ್ದಾವೆ ಅನ್ನೋದನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಇಟ್ಕೊಂಡಾಗ ಅದ್ರ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳು ಕೇಳಿದ್ರು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಇನ್ನು ಆಗಲೇ ನಾವು ನೋಡಿದ್ವಿ ಇಲ್ಲಿ ಪ್ರೋಟ್ರಾನ್ ಯಾರು ಕಂಡಿದ್ದಾರೆ? ರುದರ್ಫೋರ್ಡ್. ಈ ಧನಾವೇಶವುಳ್ಳ ಕಣವನ್ನು ಕಂಡಿಡಿದವರು ಯಾರು? ರುದರ್ಫೋರ್ಡು. ಅದೇ ರೀತಿ ನ್ಯೂಟ್ರಾನ್, ನ್ಯೂಕ್ಲಿಯಸ್ನ ಮಧ್ಯದಲ್ಲಿತ್ತಲ್ಲ ಅದನ್ನು ತಟಸ್ಥ ಕಣ ಅಂತ ಕರಿತೀವಿ. ಅದನ್ನು ಕಂಡಿಡಿದವರು ಯಾರಪ್ಪ ಅಂದರೆ ಜೇಮ್ಸ್ ಚಾಡ್ವಿಕ್. ಈ ಜೇಮ್ಸ್ ಚಾಡ್ವಿಕ್ ಅಂತ ಒಂದು ವಿಜ್ಞಾನಿ ನ್ಯೂಟ್ರಾನ್ ಕಣವನ್ನು ನಮಗೆ ಕಂಡುಹಿಡಿತಾರೆ. ಅಂದರೆ ತಟಸ್ಥ ಕಣ, ಅದಕ್ಕೆ ಯಾವುದೇ ರೀತಿಯ ಚಾರ್ಜ್ ಇರೋಲ್ಲ, ಪಾಸಿಟಿವ್ ಚಾರ್ಜ್ ಇರೋಲ್ಲ, ನೆಗೆಟಿವ್ ಚಾರ್ಜ್ ಇರೋಲ್ಲ, ತಟಸ್ಥವಾಗಿರ್ತಕ್ಕಂಥ ಒಂದು ಕಣವನ್ನೇ ನಾವು ನ್ಯೂಟ್ರಾನ್. ಆ ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ಪರಮಾಣುವಿನಲ್ಲಿರುವ ತಟಸ್ಥ ಕಣ ಯಾವುದು? ಪರಮಾಣುವಿನಲ್ಲಿರುವ ಋಣಾವೇಶ ಕಣ ಯಾವುದು? ಧನಾವೇಶ ಕಣ. ಇದನ್ನು ಇಂಗ್ಲೀಷಲ್ಲಿ ಸಹ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲಿಂದ ಆಟಮ್, ನೆಗೆಟಿವ್ ಚಾರ್ಜ್, ಅದು ನ್ಯೂಟ್ರಲ್ ಯಾವುದಿದೆ ಅಂತ ನಾನು ಪ್ರಶ್ನೆ ಕೇಳ್ಬೋದಾಗಿದೆ. ಇನ್ನೊಂದು ಇದೆ ಎಲೆಕ್ಟ್ರಾನ್ ಅಂತ. ಈ ಎಲೆಕ್ಟ್ರಾನ್ ಏನು ಮಾಡ್ತಾಯಿದೆ? ಪ್ರೋಟ್ರಾನ್ ಮತ್ತು ನ್ಯೂಟ್ರಾನ್ ಮಧ್ಯದಲ್ಲಿದ್ದರೆ ನ್ಯೂಕ್ಲಿಯಸ್ನ ಸುತ್ತ ಇದು ಸುತ್ತಾ ಇರ್ತವೆ. ಈ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಜೆ ಥಾಮ್ಸನ್ ಅಂತ. ಇದು ಋಣ ಆವೇಶವುಳ್ಳ ಕಣ. ಪ್ರಶ್ನೆ ಕೇಳ್ಬೋದು, ಎಲೆಕ್ಟ್ರಾನ್ ಕಂಡುಹಿಡಿದವರು ಯಾರು ಅಥವಾ ಪರಮಾಣುವಿನಲ್ಲಿರ್ತಕ್ಕಂತಹ ಋಣ ಆವೇಶ ಕಣ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ನಾವು ಎಲೆಕ್ಟ್ರಾನ್ ಅಂತ ತಿಳ್ಕೊಂಡಿದ್ದಾಗ ಆನ್ಸರ್ ಮಾಡೋಕ್ಕೆ ಈಸಿ ಆಗ್ತದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಟ್ ಇದೆ. ಇಲ್ಲಿ ನೋಡಿರಿ, ಎಲೆಕ್ಟ್ರಾನನ್ನು ಜೆ ಥಾಮ್ಸನ್ ಕಂಡುಹಿಡಿದಿದ್ದಾರೆ, ಅದು ಚಾರ್ಜು ಸಹ -1 ಇದೆ. ಇನ್ನು ಪ್ರೋಟ್ರಾನ್ ರುದರ್ಫೋರ್ಡ್ ಕಂಡುಹಿಡಿದಿದ್ದಾರೆ, ಅದರ ಚಾರ್ಜ್ ಏನಿದೆ ಪ್ಲಸ್ ಇದೆ. ನ್ಯೂಟ್ರಾನ್ ಚಾಡ್ವಿಕ್ ಕಂಡುಹಿಡಿದಿದ್ದಾರೆ, ಅದರ ಚಾರ್ಜು 0 ಇದೆ. ಇನ್ನು ನಾವು ಮಾಸ್ ನೋಡಿದಾಗ ಅಂದರೆ ತೂಕ ಯಾರು ಜಾಸ್ತಿ ಇದೆ ಅಂತ ನೋಡಿದಾಗ ಅತಿ ಅಗ್ರವಾಗಿರ್ತಕ್ಕಂತಹ ಪರಮಾಣುವಿನ ಕಣ ಯಾವುದಂದರೆ ಎಲೆಕ್ಟ್ರಾನ್. 9.1 × 10⁻³ ಇದೆ. ಇನ್ನು ಪ್ರೋಟ್ರಾನ್ ಮತ್ತು ನ್ಯೂಟ್ರಾನು ಇದರಲ್ಲಿ ಸ್ವಲ್ಪ ಸ್ಲೈಟಾಗಿ ಯಾರು ಜಾಸ್ತಿ ಇದೆಯಪ್ಪ ಅಂದರೆ ಅತಿ ಭಾರವಾದ ಪರಮಾಣುವಿನ ಕಣ ಅಥವಾ ಪರಮಾಣುವಿನ ಉಪಕಣ ಯಾವುದಪ್ಪ ಅಂದರೆ ನ್ಯೂಟ್ರಾನ್. ಇನ್ನು ಪ್ರೋಟ್ರಾನ್ನು ಮಧ್ಯದಲ್ಲಿದೆ. ಇಲ್ಲಿ ನಮಗೆ ಅಗ್ರವಾಗಿರ್ತಕ್ಕಂಥ ಪರಮಾಣುವಿನ ಕಣ ಮತ್ತು ಭಾರವಾಗಿರ್ತಕ್ಕಂಥ ಒಂದು ಪರಮಾಣು ಕಣ ಯಾವುದು ಅಂತ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರ್ತದೆ. ಎಲೆಕ್ಟ್ರಾನ್ ಅತಿ ಅಗ್ರವಾದಂತಹ ಒಂದು ಪರಮಾಣುವಿನ ಕಣ, ಜೊತೆಗೆ ನ್ಯೂಟ್ರಾನ್ ಅತಿ ಭಾರವಾದಂತಹ ಒಂದು ಪರಮಾಣು ಕಣ. ಅವುಗಳನ್ನು ಕಂಡುಹಿಡಿದವರು ಯಾರು? ಅವುಗಳ ಚಾರ್ಜಸ್ ಅಂದರೆ ಪಾಸಿಟಿವ್ ಚಾರ್ಜ್ ಯಾರಿಗಿದೆ, ನೆಗೆಟಿವ್ ಚಾರ್ಜ್ ಆಗಿದೆ, ತಟಸ್ಥ ಯಾರಿಗಿದೆ ಅನ್ನೋದನ್ನು ನಾವು ಚೆನ್ನಾಗಿ ಈ ಚಾರ್ಟಲ್ಲಿ ತಿಳ್ಕೊಬಹುದಾಗಿದೆ. ಇದನ್ನು ಸ್ವಲ್ಪ ಪದೇ ರೀಕಾಲ್ ಮಾಡ್ಕೋಬೇಕು, ಅಂದಾಗ ಮಾತ್ರ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇದಕ್ಕೆ ರಿಲೇಟೆಡ್ ಆಗಿ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆ ಅಂತ ನಾವು ಆಗಲೇ ಪರಮಾಣು ಸಂಖ್ಯೆ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಪ್ರೋಟ್ರಾನ್ಗಳ ಒಂದು ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಪ್ರೋಟ್ರಾನ್ ಎಷ್ಟಿರ್ತವೆ ಅಷ್ಟೇ ಏನಿರ್ತವೆ ಎಲೆಕ್ಟ್ರಾನ್ಸ್ ಇರ್ತವೆ, ಆದರೆ ನ್ಯೂಟ್ರಾನ್ಸ್ ಅಷ್ಟೇ ಇರಲ್ಲ. ಇಲ್ಲಿ ಚೇಂಜಸ್ ಆಗ್ತಾ ಇರ್ತವೆ. ಆ ಒಂದು ನ್ಯೂಟ್ರಾನ್ ಒಂದು ಆಧಾರದ ಮೇಲೆ ರಾಶಿಗಳು ಸಹ ಬೇರೆ ಬೇರೆ ಆಗ್ತಾ ಇರ್ತವೆ. ಇಲ್ಲಿ ನೋಡಿರಿ, ಇಲ್ಲಿ ಪರಮಾಣು ರಾಶಿ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಪ್ರೋಟ್ರಾನ್ ಮತ್ತು ನ್ಯೂಟ್ರಾನ್ ಅವೆರಡು ಸೇರಿದ್ರೆ ಏನಾಗ್ತದೆ, ಯಾವುದೇ ಒಂದು ಪರಮಾಣುವಿನ ರಾಶಿಯನ್ನು ನಾವು ತಿಳ್ಕೊಬೋದಾಗಿದೆ. ಈಗ ನಮಗೆ ಯಾವುದಿದು ಫಸ್ಟ್ ಎಲಿಮೆಂಟ್ ಹೈಡ್ರೋಜನ್ ಇದೆ. ಹೈಡ್ರೋಜನ್ ಪರಮಾಣು ಸಂಖ್ಯೆ ಎಷ್ಟಿದೆ ಅಂದರೆ 1. ಅಂದರೆ ಅದರಲ್ಲಿರ್ತಕ್ಕಂಥ ಪ್ರೋಟ್ರಾನ್ ಸಂಖ್ಯೆ 1 ಇದೆ. ಅದೇ ರೀತಿ ರಾಶಿನೂ ಸಹ ಒಂದೇ ಇದೆ. ಅಂದರೆ ಅದರ ಅರ್ಥ ಏನು, ಅಲ್ಲಿ ನ್ಯೂಟ್ರಾನ್ ಇಲ್ಲ. ಇಲ್ಲಿ ಏಕೈಕ ಧಾತು ಅಂದರೆ ನ್ಯೂಟ್ರಾನ್ ಹೊಂದಿಲ್ಲದೆ ಇರ್ತಕ್ಕಂಥ ಏಕೈಕ ಧಾತು ಯಾವುದಾದ್ರೂ ಇತ್ತು ಮಾತ್ರ ಅದ್ಯಾವುದು ಹೈಡ್ರೋಜನ್. ಇದು ರೈಸ್ ಆಗುವಂಥ ಒಂದು ಪ್ರಶ್ನೆ ಅನೇಕ ಸಂದರ್ಭದಲ್ಲಿ ಕೇಳಿದ್ದಾರೆ, ನ್ಯೂಟ್ರಾನ್ ಹೊಂದಿಲ್ಲದ ಧಾತು ಯಾವುದು ಅಂತ. ನ್ಯೂಟ್ರಾನ್ ಯಾವುದರಲ್ಲಿ ಹೊಂದಿಲ್ಲ, ನಾವು ಹೈಡ್ರೋಜನ್ ಅಂತ ಹೇಳಬೇಕಾಗಿರುತ್ತೆ. ಜೊತೆಗೆ ಈ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಎರಡೂ ಸಹ ಒಂದೇ ಆಗಿದೆ. ಯಾವುದಪ್ಪ ಅಂದರೆ ಹೈಡ್ರೋಜನ್. ಅದಕ್ಕೆ ಕಾರಣ ನ್ಯೂಟ್ರಾನ್ ಇರಲಾರದ್ದು. ಒಂದು ವೇಳೆ ನ್ಯೂಟ್ರಾನ್ ಇತ್ತಂದರೆ ಪರಮಾಣು ರಾಶಿ 2 ಆಗಿಬಿಡ್ತಾ ಇತ್ತು. ಅಲ್ಲಿ ಯಾವುದೇ ರೀತಿ ನ್ಯೂಟ್ರಾನ್ ಇರಲಾರ್ದ ಕಾರಣಕ್ಕಾಗಿ ಅದರ ರಾಶಿನೂ ಸಹ ಒಂದೇ ಆಗಿದೆ, ಪರಮಾಣು ಸಂಖ್ಯೆನೂ ಸಹ ಒಂದೇ ಆಗಿದೆ. ಇದು ನಾವು ಇಲ್ಲಿ ಸ್ಲೈಡಲ್ಲಿ ನೋಡ್ತಾ ಇದ್ದೀವಿ. ಎಕ್ಸ್ ಮೇಲ್ಗಡೆ ಎ ಇದೆ, ಕೆಳಗಡೆ ಜಡ್ ಇದೆ. ಎಕ್ಸ್ ಅನ್ನುವಂಥ ಒಂದು ಧಾತುವಿನ ಹೆಸರಿತ್ತಂದರೆ ಮೇಲ್ಗಡೆ ಪರಮಾಣು ರಾಶಿ ಇರ್ತದೆ, ಕೆಳಗಡೆ ಪರಮಾಣು ಸಂಖ್ಯೆ ಇರ್ತದೆ. ಎ ಪರಮಾಣು ರಾಶಿ ಅಟಾಮಿಕ್ ಮಾಸನ್ನು ತೋರಿಸ್ತದೆ, ಅಟಾಮಿಕ್ ನಂಬರನ್ನು ಜಡ್ಡಿಂದ ತೋರಿಸ್ತೀವಿ. ಈ ಪರಮಾಣು ರಾಶಿ ಯಾವುದನ್ನು ಅವಲಂಬಿಸಿದೆ, ಪ್ರೋಟ್ರಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು. ಇನ್ನು ಅಟಾಮಿಕ್ ನಂಬರ್ ಯಾವುದನ್ನು ಅವಲಂಬಿಸಿದೆ, ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಎನ್ ಎಲಿಮೆಂಟ್ ಅಂತ. ಅಂದರೆ ಯಾವುದೇ ಒಂದು ಧಾತುವಿನಲ್ಲಿ
ಪರಮಾಣುವಿನಲ್ಲಿ ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಪರಮಾಣು ರಾಶಿ ಸಂಖ್ಯೆ ಅಂತಲೂ ನಾವು ಕರಿತೀವಿ. ಇದನ್ನು ಸ್ವಲ್ಪ ನೆನಪಿಟ್ಕೋಬೇಕು. ಜೊತೆಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅನೇಕ ಸಂದರ್ಭದಲ್ಲಿ ಕೇಳಿದ್ದಾರೆ. ಏನಂತ ಜನರಲ್ ಫಾರ್ಮುಲಾ ಕೇಳಿದ್ದಾರೆ, ಪರಮಾಣು ಸಂಖ್ಯೆ ಅಂದ್ರೇನು, ಪರಮಾಣು ರಾಶಿ ಅಂದ್ರೇನು, ಪರಮಾಣು ರಾಶಿ ಯಾವುದನ್ನು ಅವಲಂಬಿಸಿದೆ, ಈ ರೀತಿ ಯಾವುದೇ ರೀತಿ ಪ್ರಶ್ನೆ ಕೇಳ್ಬೋದು. ಯಾವಾಗ ನಾವು ಕರೆಕ್ಟಾಗಿ ಮಾಹಿತಿಯನ್ನು ತಿಳ್ಕೊಂಡಿರ್ತೀವೋ ಯಾವುದೇ ಪ್ರಶ್ನೆ ಕೇಳಿದ್ರೂ ಸಹ ನಾವು ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಾವು ಆಗಲೇ ಚರ್ಚೆ ಮಾಡ್ದಂಗೆ ನಾನೊಂದು ಇಲ್ಲಿ ಕಾರ್ಬನ್ ತೊಗೊಂಡಿದ್ದೀನಿ. ನಾವು ಮೊದಲಿಗೆ ನೈಟ್ರೋಜನ್ ಬಂದಿತ್ತು 7 ಮತ್ತು 14 ಅಂತಿತ್ತು. ಇಲ್ಲಿ ಕಾರ್ಬನ್ ಇದೆ. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟಿದೆ? 6. ಅದರ ಅರ್ಥ ಕಾರ್ಬನ್ನಲ್ಲಿರ್ತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ 6. ಕಾರ್ಬನ್ ಮಾಸ್ ನಂಬರ್ ಕೊಟ್ಟಿದ್ದಾರೆ, ಅಲ್ಲಿ ಎಷ್ಟಿದೆ? ಅಲ್ಲಿ 12. ಅದರ ಅರ್ಥ ಏನಿದೆ? ಸಿ ಅನ್ನೋದು ಕಾರ್ಬನ್. ಅದು ಸಹ ಕೇಳಿದ್ದಾರೆ, PC ಎಕ್ಸಾಮ್ಗಳೆಲ್ಲ ಕೇಳ್ತಾ ಇರ್ತಾರೆ, ಕಾರ್ಬನ್ನ ರಾಸಾಯನಿಕ ಸಂಕೇತ ಯಾವುದು, ಈ ರೀತಿ ಅನೇಕ ಸಂದರ್ಭದಲ್ಲಿ ಕೇಳಿದ್ದಾರೆ. ಸಿ ಅಂದರೆ ಕಾರ್ಬನ್. ಅಲ್ಲಿ ಸಹ ಸ್ವಲ್ಪ ಟ್ವಿಸ್ಟ್ ಮಾಡೋಕ್ಕೆ ಅವರು ಬಿಗ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ ಕೊಡ್ತಾರೆ. ಇಲ್ಲಿ ಬಿಗ್ ಲೆಟರ್ನೇ ನಾವು ಆಯ್ಕೆ ಮಾಡಬೇಕಾಗಿರುತ್ತೆ. ಇಲ್ಲಿ ಕಾರ್ಬನ್ ಪರಮಾಣು ಸಂಖ್ಯೆ 6 ಇದೆ, ರಾಶಿ ಸಂಖ್ಯೆ 12 ಇದೆ. ಅಂದರೆ ಪ್ರೋಟಾನುಗಳು 6 ಇದ್ದಾವೆ ಮತ್ತು ನ್ಯೂಟ್ರಾನ್ಗಳು 6 ಇದ್ದಾವೆ ಅಂತ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡು ಸೇರಿ ಎಷ್ಟಾಗ್ತದೆ? 12. ಅದು ರಾಶಿ ಸಂಖ್ಯೆ ಆಗಿದೆ, ಯಾರ್ದು? ಕಾರ್ಬನ್ದು. ಇನ್ನು ಪರಮಾಣು ನ್ಯೂಕ್ಲಿಯಾನ್ಗಳು ನಾವು ಚರ್ಚೆ ಮಾಡಿದ್ವಿ. ಇದು PSC ಎಕ್ಸಾಮಲ್ಲಿ ರೈಸ್ ಆಗಿರ್ತಕ್ಕಂಥ ಪ್ರಶ್ನೆ. ನಾವು ಹಿಂದಿನ ಸ್ಲೈಡ್ಗೆ ಹೋಗಬೇಕಾಗಿದೆ, ನೆನಪು ಮಾಡ್ಕೋಬೇಕು ನಾವು. ಅಂದರೆ ನ್ಯೂಕ್ಲಿಯಾನ್ಗಳು ಎಲ್ಲಿದೆ? ನ್ಯೂಕ್ಲಿಯಸ್ ಎಲ್ಲಿದೆ? ಮಧ್ಯದಲ್ಲಿದೆ. ಆ ನ್ಯೂಕ್ಲಿಯಾನ್ಗಳು ಯಾವ್ಯಾವು ಅಂದರೆ ಪ್ರೋಟಾನ್ಗಳ, ನ್ಯೂಟ್ರಾನ್ಗಳ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ. ನಮ್ಗೆ ಒಂದೇ ನೆನಪಿಡಬೇಕು, ಪರಮಾಣು ಕಣ ಅಂದರೆ ಒಂದು ಮಧ್ಯದಲ್ಲಿದೆ, ಅದರ ಸುತ್ತಾ ಇದೆ. ಮಧ್ಯದಲ್ಲಿರೋದು ನ್ಯೂಕ್ಲಿಯಸ್ಸು, ಪ್ರೋಟಾನ್ ಮತ್ತು ನ್ಯೂಟ್ರಾನು, ಸುತ್ತಾ ಇರೋದು ಎಲೆಕ್ಟ್ರಾನ್. ಅಷ್ಟು ನಾವು ಕರೆಕ್ಟಾಗಿ ನೆನಪಿಟ್ಕೊಂಡಿದ್ರೆ ಯಾವುದೇ ರೀತಿಯ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಇಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಂದರೆ ನ್ಯೂಕ್ಲಿಯಾನ್ಗಳಂತ ಯಾವುದಕ್ಕೆ ಕರಿತೀವಿ ನಾವು? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಂದರೆ ಅವು ಮಧ್ಯದಲ್ಲಿರ್ತಕ್ಕಂಥದ್ದು. ಇನ್ನು ಸುತ್ತುವುದು ಹೊರಕವಚದಲ್ಲಿರ್ತಕ್ಕಂಥ ಪರಮಾಣು ಕಣ ಎಲೆಕ್ಟ್ರಾನ್. ಆ ಎಲೆಕ್ಟ್ರಾನ್ ಏನು ಮಾಡ್ತಾ ಇರುತ್ತೆ? ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರುತ್ತೆ. ಆ ಎಲೆಕ್ಟ್ರಾನ್ಗಳು ಮಾತ್ರ, ಈ ಪ್ರೋಟಾನ್ ನ್ಯೂಟ್ರಾನ್ಗಳು ಯಾವುದೂ ಸಹ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಆ ಎಲೆಕ್ಟ್ರಾನ್ಗಳು ಮಾತ್ರ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರ್ತವೆ. ಅದನ್ನು ನಾವು ಇನ್ನೂ ಮುಂದಿನ ಬೇರೆ ಬೇರೆ ಪ್ರಶ್ನೆಗಳನ್ನು ತೆಗೆದುಕೊಂಡಾಗ ಅಥವಾ ಚಾಪ್ಟರ್ ವೈಸ್ ನಾವು ಚರ್ಚೆ ಮಾಡಿದಾಗ ಅದರ ಬಗ್ಗೆ ನಾವು ತಿಳ್ಕೊತ ಹೋಗೋಣ. ಇಲ್ಲಿ ನ್ಯೂಕ್ಲಿಯಾನ್ಗಳನ್ನು ನೆನಪಿಟ್ಕೋಬೇಕಾಗಿರುತ್ತೆ. ಇನ್ನು ಇದು ನಾವು ಆಗಲೇ ಡಿಸ್ಕಸ್ ಮಾಡ್ತಾ ಹೇಳಿದೆ, ಅತಿ ಅಗ್ರವಾದ ಪರಮಾಣು ಕಣ ಅಂದರೆ ಪರಮಾಣುವಿನ ಕಣಗಳಲ್ಲಿ ಅತಿ ಪರಮಾಣು ಕಣಗಳಿಂದ ನಿಮ್ಗೆ ನೆನಪಿಟ್ಕೊಂಡಿರಬೇಕು, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತ. ಇದರಲ್ಲಿ ಅತಿ ಅಗ್ರವಾಗಿರೋದು ಅಂದರೆ ನಮಗೆಲ್ಲ ಏನೋ ಬಂದುಬಿಡ್ತದೆ ಆಟೋಮೆಟಿಕ್ಕಾಗಿ. ಯಾವುದಂದರೆ ಎಲೆಕ್ಟ್ರಾನ್. ಇದೇ ರೀತಿ ಇನ್ನೂ ಬೇರೆ ಬೇರೆ ರೀತಿ ಅಂದರೆ ಧನಾವೇಶ ಉಲ್ಲಕನ ಯಾವುದು, ಋಣಾವೇಶ ಉಲ್ಲಕನ ಯಾವುದು, ಈ ರೀತಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಸಾಧ್ಯ ಇದೆ. ಇದು FDA ಎಕ್ಸಾಮಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಅತಿ ಅಗ್ರವಾದ ಪರಮಾಣುವಿನ ಕಣ, ಅತಿ ಅಗ್ರವಾದ ಧಾತುಗಳೇ ಬೇರೆ, ಈ ಪರಮಾಣು ಕಣಗಳೇ ಬೇರೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಧಾತು ಅಂದರೆ ಯಾವುದಪ್ಪ ಅಂದರೆ ಹೈಡ್ರೋಜನ್ ಬಂದುಬಿಡ್ತದೆ. ಅಲ್ಲಿ ಆಗಲೇ ಹೇಳಿದೆ ನಿಮಗೆ, ಯಾಕೆಂದರೆ ಅಲ್ಲಿ ಪರಮಾಣು ಸಂಖ್ಯೆ ಒಂದೇ ಇದೆ, ರಾಶಿನೂ ಸಹ ಒಂದೇ ಇದೆ. ಈ ರೀತಿ ಇದು ಪರಮಾಣು ಕಣ ಅಂದರೆ ಆ ಧಾತು ಪರಮಾಣುವಿನಲ್ಲಿರ್ತಕ್ಕಂಥ ಮತ್ತು ಚಿಕ್ಕ ಚಿಕ್ಕ ಕಣಗಳಿವು. ನಾವು ಆ ಸ್ಲೈಡಲ್ಲಿರ್ತಕ್ಕಂತಹ ಒಂದು ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡಿದಾಗ ನಮಗೆ ಈಸಿಯಾಗಿ ಗೊತ್ತಾಗ್ತದೆ. ಅವು ಉಪಕಣಗಳು ಅಂತ ನಾವು ಕರಿತೀವಿ, ಪರಮಾಣುವಿನ ಉಪಕಣಗಳು ಅಂತ ಕರಿತೀವಿ, ಪರಮಾಣುವಿನ ಕಣ ಅಂತಾದರೂ ಕರಿತೀವಿ, ಅಂದರೆ ಇದಂತ ಕರಿತೀವಿ. ಇದಿಷ್ಟು ಇವತ್ತಿನ ಒಂದು ತರಗತಿಯಲ್ಲಿ ನಿಮ್ಮ ಎದುರಿಗೆ ಚರ್ಚೆ ಮಾಡಿದೆ. ಇಷ್ಟು ಅಂಶಗಳನ್ನು ನೋಡಿ ಸಹಕಾರ ಮಾಡಿದ ತಮ್ಮೆಲ್ಲರಿಗೂ ಹೊಂದಿಸುತ್ತಾ, ಇನ್ನು ಮುಂದಿನ ಒಂದು ಕ್ಲಾಸುಗಳಲ್ಲಿ ಇನ್ನೂ ಹೆಚ್ಚಿನ ಬೇರೆ ಬೇರೆ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮೆಲ್ಲರ ಜೊತೆಗೆ ನಾವು ಚರ್ಚೆ ಮಾಡ್ತಾಯಿದ್ವಿ. ಅದಕ್ಕೆ ಎಲ್ಲರೂ ಸಹ ಈ ಒಂದು ಪ್ರೇರಣಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯೂ ಮಾಡಿ, ಶೇರ್ ಮಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು.